श्रीमच्चंद्र वेदं सत्यजानन्दं यतिवर्यं महाद्वेद वेदान्तसारं प्रणतोऽस्म्यहं सदा बुद्धवदायकं संयमीन्द्रं सदा श्री ರಾಗದ್ವೇಷಸ್ಥಃ ಆಯ್ತಾ ಇದು ಆಗ ನಿಂಗೂ ರಾಗದ್ವೇಷ ಇದೆ ಅಂತ ಆಯ್ತು ಆಯ್ತಾ ಎಲ್ಲಾ ರೀತಿಯಿಂದಲೂ ಮನುಷ್ಯ ನನ್ನ ಮಾರ್ಗವನ್ನು ಅನುಸರಣೆ ಮಾಡ್ತಾರೆ ಅಂತ ಆಯ್ತಾ ಯೇ ಯಥಾ ಏನ ಪ್ರಕಾರೇಣ ಏನ ಪ್ರಯೋಜನೇನ ಯತ್ಫಲಾರ್ಚಿತೆಯ ಮಾಂ ಪ್ರಪದ್ಯಂತೆ ತಾಂ ತಥೈವ ತತ್ಫಲ ಪ್ರದಾನೇನ ಭಜಾಮಿ ಅನುಗೃಹಾಮ್ಯಹಂ ಇತ್ಯೇತತ್. ಯಾರು ಅಂದ್ರೆ ಯಾವ ಮನುಷ್ಯರು ಯಾವ ಪ್ರಕಾರದಿಂದ ಅಂದ್ರೆ ಯಾವ ಪ್ರಯೋಜನದಿಂದ ಅಂತ. ಆ ಪ್ರಕಾರ ಶಬ್ದಕ್ಕೆ ಮಾಡೋ ಪ್ರಕಾರ ಎಲ್ಲ ಒಂದೇ, ಅಗ್ನಿಹೋತ್ರ ಒಂದೇ ರೀತಿ ಮಾಡ್ಬೇಕು, ಅದು ಅವರ ಸೂತ್ರ ಪ್ರಕಾರವಾಗಿ ಹೆಂಗೋ ಮಾಡಬಾರಲ್ಲ. ಪ್ರಯೋಜನ ಇಟ್ಕೊಂಡು ಯಾವ ಪ್ರಕಾರ ಮಾಡ್ತಿದಾರಂತ, ಯಾವ ಉದ್ದೇಶದಿಂದ ಮಾಡ್ತಿದ್ದೀರಾ ಅನ್ನೋದನ್ನ ಯಥಾ ಅಂತ. ಯಾವ ಪ್ರಯೋಜನದಿಂದ ಫಲಾರ್ಚಿತೆಯ, ಯಾವ ಮಕ್ಳು ಬೇಕು ಅಂತಲೋ, ವಿದ್ಯಾರ್ಥಿ ಬೇಕು ಅಂತಲೋ, ದುಡ್ಡು ಬೇಕು ಅಂತ, ಏನ್ ಬೇಕು ಅಂತ ಮಾಡ್ತಿದ್ದೀರಾ ಅಂತ ಆ ರೀತಿಯಾಗಿ ನನ್ನನ್ನು ಶರಣ ಹೊಂದುತ್ತಾರೋ ಮಾನ್ ಪ್ರತಿಬದ್ಧತೆ ಶರಣ ಹೊಂದುತ್ತಾರೋನೇನೋ ಆಶ್ರಯಿಸ್ಕೊತಾರೋ ಪರಮಾತ್ಮ ಇದನ್ನ ಮಾಡ್ಕೊಡಪ್ಪ, ಇದನ್ನ ನಡೆಸ್ಕೊಡಪ್ಪ, ಇದು ನಡೀಲಿಬೇಕಾ, ಆಗ್ಬೇಕಪ್ಪ. ನನ್ನ ಮನಸ್ಸಲ್ಲಿ ಶಲ್ಯ ವಿವಸ್ಥಿತಂ ಮಾಡದಂತೆ ಹೊಕ್ಬಿಟ್ಟು ಚುಚ್ಚುತ್ತಾ ಇದೆ ನನಗೆ, ಆಗಿಲ್ಲ 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 ಅಂತ. ಅದನ್ನ ಮಾಡ್ಕೊಟ್ಬಿಡು ಅಂತ ಹೇಳಿ ಯಾರು ಬಡ್ತಾರೋ ಅವ್ರನ್ನ ಆ ರೀತಿಯಾಗಿ ಆ ಫಲವನ್ನು ಕೊಡೋದ್ರ ಮೂಲಕ ಅವ್ರನ್ನ ಅನುಗ್ರಹ ಮಾಡ್ತೀನಿ ನಾನು. ಅವ್ರಿಗೇನ್ ಬೇಕು ಹೇಳೋ, ಅವ್ರಿಗೇನ್ ಕಷ್ಟ ಪರಿಹಾರ ಆಗ್ಬೇಕೋ, ಇಷ್ಟಪ್ರಾಪ್ತಿ ಆಗ್ಬೇಕೋ, ಅದೇನೇನು ಆಗ್ಬೇಕೋ ಅದ್ ತಕ್ಕ ಹಾಗೆ ನಾನು ನಡ್ಕೊಳ್ತೀನಿ. ಪಾಪ ನನಗೇನು ರಾಗವೂ ಇಲ್ಲ, ದ್ವೇಷವೂ ಇಲ್ಲ. ಇನ್ನು ರಾವಣ ತಪಸ್ ಮಾಡಿದ್ರು ಫಲ ಕೊಡ್ತೀನಿ, ಯಾರು ಹಿರಣ್ಯಕ ತಪಸ್ ಮಾಡಿದ್ರು ಫಲ ಕೊಡ್ತೀನಿ, ಋಷಿ ತಪಸ್ ಮಾಡಿದ್ರು ಫಲ ಕೊಡ್ತೀನಿ. ಫಲ ತಪಸ್ ಮಾಡಕ್ಕ ಫಲ ಉಂಟು, ಕರ್ಮ ಫಲ ನಿತ್ಯವೇ ಹೊರತು ಯಾರು ಮಾಡಿದ್ರು ಲೆಕ್ಕ ಅಲ್ಲ. ಕರ್ಮಕ್ಕೆ ಎಲ್ಲರ ಕರ್ಮಕ್ಕೂ ಒಂದೇನಪ್ಪ ಅಂದ್ರೆ ಕರ್ಮ ಮಾಡೋ ಅಧಿಕಾರ ಇರಬೇಕು. ಶುದ್ಧ ಅಗ್ನಿಹೋತ್ರ ಮಾಡ್ತೀನಿ ಅಂದ್ರೆ ಆಗಲ್ಲ, ಅದಕ್ಕೆ ಅಧಿಕಾರ, ಉಪನಯನ ಸಂಸ್ಕಾರ ಇರಬೇಕು. ಆ ಕರ್ಮಕ್ಕೆ ಅಧಿಕಾರಿಯಾಗಿ ಯಾರು ಮಾಡಿದ್ರೋ ಆ ಕರ್ಮ ತಕ್ಕಂಥ ಫಲ ಕೊಟ್ಟೇ ಕೊಡ್ತೀನಿ. ದೇಶಾಂ ಮೋಕ್ಷಂ ಪ್ರತಿ ಅನರ್ಥಿತ್ವ. ಇನ್ನು ಹೀಗೆ ಎಲ್ರಿಗೂ ಮೋಕ್ಷನೇ ಕೊಟ್ಬಿಡು, ಇನ್ನು ಗೊತ್ತಿದೆಯಲ್ಲ ಮೋಕ್ಷ ಒಳ್ಳೇದು ಅಂತ. ಇವಾಗ ಮಗು ವಿಷದ ಬಾಟ್ಲಿನ ತಿನ್ನಕ್ ಹೋಗಿ ತಾಯಿ ಬಿಟ್ಬಿಡ್ತಾಳ, ಈಜ್ಕೊಂಡು ಹೋಗುತ್ತೆ, ಈಜ್ಕೊಂಡು ಅದಕ್ಕೆ ವಿಷಯ ಗೊತ್ತಿಲ್ಲ, ಅದೇ ತಾಯಿ ಸುಮ್ಮನೆ ಅದು ಹಣೆ ಬರೈತೆ ಬದುಕತ್ತೆ ಅಂತ ಬಿಟ್ಬಿಡ್ತಾಳ. ತಾಯಿ ಏನ್ ಮಾಡ್ತಾಳೆ, ವಿಷ ಪಟ್ಟಿ ಮುಟ್ಕೊಡುದು ನೀನು, ಅದನ್ನ ತಗೋಬಾರ್ದು ತಕ್ಕ ತೆಗೆದಿಟ್ಬಿಡ್ತಾಳೆ, ಮಗು ನಿಲ್ಸ್ಕೊಂಡ್ಬಿಡ್ತಾಳೆ. ಹಾಗೆ ಗೊತ್ತಿದ್ದೇನೆ ದುಡ್ಡಿಗೋ ಮಕ್ಕಳಿಗೋ ಕೀರ್ತಿಗೋ ಮಾಡಿದ್ರು ನೀನ್ ಮೋಕ್ಷ ಕೊಡಯ್ಯ, ನಿನಗೆ ಗೊತ್ತಿದೆಯಲ್ಲ ಮೋಕ್ಷ ಕೊಡ್ಬೇಕು ಅಂತ, ಮೋಕ್ಷ ಪುರುಷಾರ್ಥ ನಿಂಗೆ ಗೊತ್ತಿಲ್ವಾ? ನೀನ್ ಅವರು ದಡ್ರು ಏನೋ ಮಾಡ್ತಾರಪ್ಪ, ನೀನ್ ಬುದ್ಧಿವಂತ, ನೀನ್ ಜ್ಞಾನಿ, ನೀನ್ ಸರ್ವಜ್ಞ, ನೀನು ಅನ್ಕೊಳ್ಳ ಇಲ್ಲ, ಹಂಗ್ ಕೊಡೋಕ್ ಬರೋಲ್ಲ, ನಾನ್ ಬೇರೆ ಅಲ್ಲ ಕೊಡೋಕೆ, ನಾನಾಗೆ ಏನ್ ಬಯಸ್ತೇನೋ ಆದಾಗ ಅವ್ರಿಗೆ ಆ ಫಲ ಕೊಡುತ್ತೆ. ಯಾರು ಆರಾಧನೆ ಮಾಡೋರಿದ್ದಾರೋ ಅವ್ರು ಭಗವದ್ಗೀತೆ ಬೇರೆನೇ ಅಲ್ಲ, ಅವರು ಭಗವದ್ಗೀತೆ ಜೀವನ ಉಪಯೋಗ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಆ ಕರ್ಮ ಆ ಫಲವಾಗಿ ತೋರುತ್ತೆ ಹೊರತು ನಾನು ಕೊಡೋದು ಅನ್ನೋದು ಏನೂ ಇಲ್ಲ. ನಾನು ಮೋಕ್ಷ ತಗೋ, ಮಕ್ಳಿಗೆ ತಗೋ, ದುಡ್ಡು ತಗೋ, ಪೋಸ್ಟ್ ಮ್ಯಾನ್ ಕೊಟ್ಟೋಗ್ತಾರ ಕಾರ್ಡು, ಹಾಕಿ ಕೊಟ್ಟು ಹೋಗಲ್ಲ ನಾನು. ಅವರವರ ಕರ್ಮಕ್ಕೆ ತಕ್ಕ ನಾನೇ ಹಾಕಿ ತೋರ್ಕೊಂಡ್ಬಿಡ್ತೀನಿ ಅಷ್ಟೇ. ಅದನ್ನೇ ನಾನು ಕೊಟ್ಟೆ ಫಲ ಅಂತ ಅನ್ಕೋಬೇಕೆ ಹೊರತು ನನ್ನ ಕರ್ತೃತ್ವ ಕೊಡೋದಕ್ಕೆ ಏನೂ ಇಲ್ಲ. ಮೋಕ್ಷದ ಬಗ್ಗೆ ಅವ್ರಿಗೆ ಅಸ್ತಿತ್ವ ಇಲ್ಲ, ಏನು ಮಾಡ್ಕೊಂಡು ತೋರ್ಕೊಳ್ಳ ಕರ್ಮ ತೋರ್ಲು. ಈ ಏಕಸ್ಯ ಮುಮುಕ್ಷತ್ವ ಫಲಾರ್ಥಿತ್ವ ಯುಗವತ್ ಸಂಭವತಿ. ಯುಗಪತ್ ಅವ್ಯಯ ಅಟ್ಟೆ ಒಂದೇ ಕಾಲಕ್ಕೆ ಒಬ್ಬನಿಗೆ ಮಕ್ಕಳು ಬೇಕು, ದುಡ್ಡು ಬೇಕು, ಮೋಕ್ಷ ಬೇಕು ಅಂತ. ಮಕ್ಕಳು ಬೇಕು, ದುಡ್ಡು ಬೇಕು ಅಂದ್ರೆ ಅಷ್ಟೇ, ಮೋಕ್ಷ ಇಲ್ಲ. ಮೋಕ್ಷ ಬೇಕು ಅಂದ್ರೆ ಇದು ಬಿಡ್ಬೇಕು ಅಷ್ಟೇ. ಅದು ಬೇಕು ಇದು ಬೇಕು ಅಂದ್ರೆ ಹಂಗಾಗಲ್ಲ. ಒಂದಕ್ಕೊಂದು ವಿರುದ್ಧ. ಕತ್ಲೆನೂ ಬೇಕು ಬೆಳಕು ಬೇಕು ಅಂದ್ರೆ ಕೂಡ್ಸೋಕ್ಕಾಗಲ್ಲಪ್ಪ. ಕತ್ಲೆ ಬೆಳಕು ಹೆಂಗ್ ಕೂಡ್ಸೋಕ್ಕಾಗತ್ತೆ? ಕತ್ಲೆನೂ ಬೆಳಕು ಒಟ್ಟಿಗೆ ಕೊಡು, ಪೂರ್ತಿ ಕತ್ಲೆ ಇರ್ಬೇಕು, ಪೂರ್ತಿ ಬೆಳಕಿರ್ಬೇಕು, ಪೂರ್ತಿ ಬ್ರೈಟ್ ಇರ್ಬೇಕು, ಹಂಗೆ ಫುಲ್ ಡಾರ್ಕ್ ಇರ್ಬೇಕು. ಅಟ್ಟೆ ಟೈಮ್ ಒಟ್ಟು ಮಾಡ್ಕೊಂಡು ಆಗಲ್ಲ ಅದು.
ಅದು ವಸ್ತುಸ್ಥಿತಿ ಸ್ವಭಾವ ವಿರುದ್ಧ ಅದು. ಅಗ್ನಿಹೋತ್ರ ಮಾಡ್ತೀವಿ, ಅದೇ ಯಜ್ಞೇಶ ಮುಂದೆ ಹೋಮ ಮಾಡ್ತೀವಿ, ಯಜ್ಞ ತಣ್ಣಗಿರುತ್ತಂದ್ರೆ ಹಂಗಾಗತ್ತೆ. ಅಗ್ನಿ ಸ್ವಭಾವ ಬಿಸಿಯ, ವಸ್ತು ಸ್ವಭಾವವನ್ನು ವಿರುದ್ಧ ಮಾಡಕ್ ಹೋಗ್ಬಾರ್ದು. ಹಾಗೆ ಮುಮುಕ್ಷುತ್ವ ಮತ್ತೆ ಫಲಾರ್ಥಿತ್ವ ಒಬ್ಬನಿಗೆ ಒಂದೇ ಕಾಲಕ್ಕೆ ಎರಡು ಇರೋಕ್ ಸಾಧ್ಯ ಇಲ್ಲ, ಆಗಲ್ಲ, ಕೊಡಕ್ಕಾಗಲ್ಲ, ಅದು ಬರೋಲ್ಲ. ಒಂದಿದ್ದು ಒಂದ್ ಬಿಟ್ಟೆ ಒಂದು ತಗೋಬೇಕು. ಮೋಕ್ಷ ಬಿಟ್ಟೆ ಮಕ್ಕಳನ್ನ ತಗೋಬೇಕೆ ಹೊರತು ಮೋಕ್ಷ ಹಿಡಿದು ಮೋಕ್ಷ ತಗೋಕ್ಕಾಗಲ್ಲ. ಅತ ಯೇ ಫಲಾರ್ಥಿನಃ ತಾನ್ ಫಲಪ್ರದಾನೇನ ಯೇ ಯಥೋಕ್ತ ಕಾರಣಸ್ತು ಅಫಲಾರ್ಥಿನಃ ಮುಮುಕ್ಷವಶ್ಚ ತಾನ್ ಜ್ಞಾನಪ್ರದಾನೇನ ಯೇ ಜ್ಞಾನಿನಃ ಸನ್ಯಾಸಿನಃ ಮುಮುಕ್ಷವಶ್ಚ ತಾನ್ ಮೋಕ್ಷಪ್ರದಾನೇನ ತಥಾ ಆರ್ತಾನ್ ಆರ್ತಿಹರಣೇನ ಇತ್ಯೇವಂ ಯಥಾ ಪ್ರಪದ್ಯಂತೆ ಯೇ ತಾನ್ ತಥೈವ ಭಜಾಮಿ ಇತ್ಯರ್ಥಃ. ಅಲ್ಲಿ ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಇದೆಯಲ್ಲ, ಅದನ್ನು ತಗೊಂಡಿದ್ದಾರೆ ಭಾಷಿಕರು ಈ ವಾಕ್ಯದಲ್ಲಿ. ಅದನ್ನು ಯಾರು ಫಲಾರ್ಥಿಗಳು ಏನೋ ಐಹಿಕವಾದ ಫಲವನ್ನು ಬಯಸುತ್ತಾ, ಅದು ಆಮುಷಿಕ ಫಲ ಬಯಸುತ್ತಾ ಕರ್ಮವನ್ನು ಮಾಡುತ್ತಾರೋ ಅವರಿಗೆ ಆ ಫಲವನ್ನು ಕೊಡುವುದ್ರ ಮೂಲಕ ಅನುಗ್ರಹ ಮಾಡ್ತೀನಿ. ಯಾರು ಶಾಸ್ತ್ರೋಕ್ತ ಯಥೋಕ್ತ ಅಂದ್ರೆ ಪೂರ್ವೋಕ್ತ 3ನೇ ಅಧ್ಯಾಯ ಹೇಳಿದಾಗೇನೆ ಕರ್ಮಯೋಗ ಮಾಡ್ತಾರೋ, ಫಲಾರ್ಥಿಗಳಾಗದೇನೆ ಮುಮುಕ್ಷುಗಳಾಗಿದ್ದು ಈಶ್ವರೋಮೇ ತುಷ್ಯತು ತೇನ ಪರಮೇಶ್ವರಂ ಪ್ರೀಣಿಯಾನಿ ಅಂತ ಅನ್ಕೊಂಡು ಈಶ್ವರ ಪ್ರೀತ್ಯರ್ಥವಾಗಿ ಕರ್ಮಾನುಷ್ಠಾನ ಮಾಡುತ್ತಿರ್ತಾರೋ, ಸಂಗತ್ಯಾಗ ಫಲತ್ಯಾಗ ದ್ವಂದ್ವ ಪ್ರಹಾರ ಪೂರ್ವಕ ಮಾಡ್ತಿರ್ತಾರೋ ಅವರಿಗೆ ಜ್ಞಾನವನ್ನು ಕೊಡ್ತಿದ್ರೆ ಜ್ಞಾನದ ಕಥೆ ಯೋಗ್ಯತೆ ಕೊಡ್ತಿದ್ವಿ ಸರ್. ಜ್ಞಾನ ಕೊಡೋಕ್ ಬರೋದಲ್ಲ, ಜ್ಞಾನ ಅನ್ನೋದು ಇರೋದು. ಜ್ಞಾನ ಉಂಟಾಗೋದಕ್ಕೆ ಯೋಗ್ಯತೆ ಕೊಡೋದೇ ಜ್ಞಾನ ಕೊಡೋದು ಶಬ್ದ ಕಷ್ಟ. ಜ್ಞಾನ ಅನ್ನೋದು ವಸ್ತುತಂತ್ರವಾದ ಅದು ಕೊಡೋಕ್ ಬರೋಲ್ಲ, ಅದು ಇರೋದು. ಕೊಡೋಕೆ ಕ್ರಿಯೆ ಆಗಿ ತಗೊಳ್ಳೋದು ಬಿಡಬಹುದು, ಜ್ಞಾನವನ್ನು ತಗೊಳಕ್ಕೆ ಬಿಡೋಕೆ ಜ್ಞಾನ ಅನ್ನೋದು ಅನುಭವ ರೂಪ. ಅದು ಅನುಭವದಲ್ಲಿ ಕಂಡ್ಕೊಳಕ್ ಯೋಗ್ಯತೆ ತಂದ್ಕೊಡೋದನ್ನೇ ಜ್ಞಾನ ಕೊಡ್ತೀನಿ ಅಂತ ಇದ್ದಾನೆ ಜ್ಞಾನಪ್ರದಾನ. ಇನ್ನು ಮುಮುಕ್ಷುಗಳಾಗಿ ಏನು ಸನ್ಯಾಸಿಗಳಾಗಿ ವಿವೇಕಿಗಳಾಗಿ ಜ್ಞಾನಿನ ಹಾಸಿಕ ಕಥೆಯಲ್ಲಿ ಜ್ಞಾನ ಮಾರ್ಗದಲ್ಲಿ ತತ್ವ ವಿಚಾರ ರತ್ನಮಸ್ಯಾದಿ ವಾಕ್ಯಾರ್ಥ ವಿಚಾರ ಮಾಡ್ತಾ ಸನ್ಯಾಸಿಗಳಾಗಿ ಶೇಷ ಭಾಷಿಕಾರರು ಅವರೇ ಅದನ್ನು ಯಾವಾಗಲೂ ಮಾಡೋರು ಅಂತ. ಮುಮುಕ್ಷುಗಳಾಗಿದ್ದವರಾಗಿದ್ದಾರೋ ಅವ್ರಿಗೂ ಮೋಕ್ಷ ಕೊಡ್ತೀನಿ, ಮೋಕ್ಷ ಇದ್ದೀನಿ ಅಂತ ಕೊಡವ, ಮೋಕ್ಷ ಕೊಡ್ತೀನಿ ಹಿಂದೆ ತತ್ವಜ್ಞಾನವಾಗುತ್ತಲೇ ಮೋಕ್ಷ ಸ್ವರೂಪ ಅವ್ರಿಗೆ ತೋರ್ಕೊಳತ್ತೆ. ಅದನ್ನ ನಾನು ಕೊಟ್ಟೆ ಅಂತ. ಯಾಕೆಂದ್ರೆ ಇವನಿಗೆ ನಾನು ಒಂದು ಇಲ್ವಲ್ಲ, ಮುಕ್ತನಾದವನಿಗೆ ನಾನು ಇಲ್ಲವಾದ್ರಿಂದ ಅವನ ಪ್ರಕಾರ ಭಗವಂತನ ಅನುಗ್ರಹದಿಂದ ನಾನು ಮುಕ್ತನಾದೆ ಅಂದ್ರೆ ನಾನು ಒಂದು ಹೋಯ್ತು, ನನ್ನ ಪರಮಾರ್ಥ ಸ್ವರೂಪ ಗೊತ್ತಾಯ್ತು. ಅದನ್ನೇ ಇನ್ನೊಂದ್ ಕಡೆ ಮುಕ್ತನಾದೆ ಅಂತ ಔಪಚಾರಿಕ ಹೇಳ್ಬೇಕು. ಯಾವತ್ತಾದ್ರೂ ಬದ್ಧನಾಗಿದ್ದ ಮುಕ್ತನಾಗಕ್ಕೆ, ಬದ್ಧನಾಗಿದ್ದೆ ಅವಿವೇಕ ಅವಿದ್ಯೆ ಅಂತ ಮೇಲೆ ಸೂರ್ಯ ಸದ್ಯ ಇವತ್ತು ನಾನು ಬೆಳಕಿನ ರೂಪದವನಾದೇ ಅಂತ ತಿಳ್ಕೊಂಡ್ರೆ ಸೂರ್ಯ ಯಾವ್ದು ಕಥೆ ರೂಪದವಾಗಿದ್ದ? ಕಥೆ ರೂಪದವನು ತಪ್ಪ ತಿಳ್ಕೊಂಡಿದ್ದೆ, ತಪ್ಪಲಿಕ್ಕೆ ಹೋದ್ಮೇಲೆ ಬೆಳಕಿನ ರೂಪದವನಾದಿ ತಿಳ್ಕೊಂಡ ಹಾಗೇನೆ ಈ ಜೀವಿತ ನಾನು ಬದ್ಧ, ನಾನು ಸಂಸಾರಿ ಯಜ್ಞ ಕರ್ತ ಭೋಕ್ತ ಅನ್ಕೊಂಡಿದ್ದೆ. ಅದರಿಂದ ಬಿಟ್ಕೊಂಡಾಗ ನಾನು ಮುಕ್ತನಾದೆ ಅಂತ ಔಪಚಾರಿಕ ಹೇಳ್ಬೇಕು. ಯಾಕೆ ಔಪಚಾರಿಕ? ನಿಜವಾಗ್ಲಿಲ್ಲ ಯಾವ್ದೋ ಇಲ್ಲಂತೀಯ ಮುಡುಗೆ ಮೋಕ್ಷವನ್ನು ಕೊಡುವ ಮೂಲಕ. ಇನ್ನು ಆರ್ತರು ರಾಮ ಪೀಡಿತರು ದುಃಖಿತರು ರೋಗ ರುಜಿನಾದಿಗಳು ಒದ್ದಾಡ್ತಾ ಇದ್ದಾರೆ. ಸೊಂಟಾನ ಹೋಗ್ತಿಲ್ಲ, ಸೊಂಟಾನ ಬಿಡಿಸ್ಕೋಬೇಕು ಅಂತ ಇಲ್ಲ, BP ಸಿಗೋದಿಲ್ಲ, ಅದು ಹೋಗ್ಬೇಕು. ಅಯ್ಯೋ ಇನ್ನೇನೋ ಕಷ್ಟ ಆಗ್ತಾ ಇದೆ, ಆ ಕಷ್ಟ ಆಗ್ಬೇಕು, ನನ್ನ ಮಕ್ಕಳು ಯಾವ ದುಃಖದಿಂದ ಕಷ್ಟದಿಂದ ಭಗವಂತನ ಆರಾಧನೆ ಮಾಡ್ತಾರೋ ಅವ್ರಿಗೆ ಆಗ ಪರಿಹಾರ ಮಾಡ್ತೀವಿ. ನನಗೇನು ಹಾಕಿ ತೋರ್ಕೊಳ್ಳದೆ ಪರಿಹಾರ ಮಾಡುದು ಅಂದ್ರೆ, ಅವನು ಪರಿಹಾರ ಮಾಡುದು ಅಂದ್ರೆ ಈ ತಂದೆ ಮಗ ಕೈಯಲ್ಲಿ ದುಡ್ಡು ಕೊಡೋ ಹಾಗೆ ಆಫೀಸಲ್ಲಿ ಸಂಬಳ ಕೊಡೋ ಹಾಗೆ ಕೊಡಲ್ಲ. ನೀವು ಏನೇನ್ ಕರ್ಮ ಮಾಡ್ತೀರೋ ಆಯಾ ಕರ್ಮ ಫಲ ಅವನೇ ತೋರ್ಕೊಳ್ತಾನೆ. ಫಲ ಮತ ಉಪಪತ್ತೆ ಈಗಲೂ ಹೋದೆ ಈ ಜಗತ್ತಾಗಿ ತೋರ್ಕೊಳ್ತಾ ಇರೋದು ಅವನೇ. ಈ ಕರ್ತು ಹೋಗ್ತದೆ ತೋರ್ಕೋದು ಅವನೇ. ಎಲ್ಲ ನಮ್ಮ ಕನಸು ಯಾಕೆ ತೋರ್ಕೊಳ್ಳುತ್ತ, ಇಷ್ಟವಾಗಿ ತೋರುತ್ತೆ, ಕಷ್ಟವಾಗಿ ತೋರುತ್ತೆ ಕನಸು. ಅದನ್ನೇ ಭಗವಂತ ಕೊಟ್ಟ ಅಂತ. ಕನಸಿನ ಕಾಲದಲ್ಲಿ ಫಲ ಕೊಟ್ಟಿದ್ದು ಹೆಂಗೆ ಹೇಳೋ? ಕನಸಿನ ಕಾಲದೆಲ್ಲ ಫಲವಾಗಿ ತೋರ್ಕೊಂಡ ಅಂತ. ಇಲ್ಲೂ ಹಾಗೆ ನಿನ್ನ ಮಕ್ಕಳ ಮಗ ರೂಪದಲ್ಲಿ ತೋರ್ಕೊಳ್ತಾನೆ, ಆಮೇಲೆ ದುಡ್ಡು ರೂಪದಲ್ಲಿ ತೋರ್ಕೊಳ್ತಾನೆ, ಅಧಿಕಾರ ತೋರ್ಕೊಳ್ತಾನೆ. ಆಗ ಇಲ್ಲ ಅದ್ರ ಹೋಗುತ್ತೆ, ಮಕ್ಕಳು ಇಲ್ಲ ಆಗುತ್ತೆ, ಅಥವಾ ಆರೋಗ್ಯ ಹೋಗುತ್ತೆ, ದುಡ್ಡು ಹೋಗುತ್ತೆ. ಅದು ಆ ಪಾಪ ಫಲ ಹಾಗಾಗತ್ತೆ. ಅದು ಪಾಪಫಲ ದುಃಖವಾದ ಪಾಪಫಲ ಅಂತ. ಅದೇ ಸಂತೋಷವಾದ ಪಾಪಫಲ ಅನ್ನೋಕ್ಕಾಗಲ್ಲ. ಅಯ್ಯೋ ಸದ್ಯ ಹೋಯ್ತಲ್ಲ ಅಂತ. ಅತ್ತಿಗೆ ತಂಗಿ ಮಗ ಒಬ್ಬ ಇದ್ದ, ಬಹಳ ದುಶ್ಚಟ, ಭಾರಿ ತಂದೆ ತಾಯಿನೇ ಗೋಳಕ್ಕೆ ಹೋಗ್ತಿದ್ದ, ತಂದೆ ಹೊಡೆಯಕ್ಕೆ ಹೋಗ್ತಿದ್ದ. ಅವನು ಆಕ್ಸಿಡೆಂಟ್ ಸತ್ತೋಗ್ಬಿಟ್ಟ. ಇವಾಗ ಸದ್ಯ ಸತ್ತಲ್ಲ ಅಂತ ಸಂತೋಷ ಬಿಟ್ರು ತಂದೆ.
ಅಯ್ಯೋ ನೀಚ ಹೋದ ಅವನು ಅಂತ ಭಾಷೆ. ನಮ್ ದುಃಖನೇ ಇಲ್ಲ, ಒಳ್ಳೆ ಬರ್ಲಿಲ್ಲ ಅಂದ್ರು ಮಗ ಹೋಗಿದ್ದಕ್ಕೆ. ಅವಳು ಹೇಗಿರುತ್ತೆ? ಜಾಯಂತೆ ಕುಲಪಾಂಸನ ಅಸಮಂಜ ಹುಟ್ಟಿದ್ನಲ್ಲ ಅವನು. ಅಯ್ಯೋ ಅವನು ಓಡಿಸ್ಬಿಟ್ಟು ಅಪ್ಪನೆ. ದೇಶ ಕೂಡ ಕೆಟ್ಟ ಕೆಲಸ ಮಾಡಿದ್ರೆ ಯಾರಿಗ ಇಷ್ಟ ಆಗತ್ತೆ? ಆರ್ತಿ ಹರಣ. ಆರ್ತಿನೇನೋ ಹಂಗ ರೂಪ ಆರ್ತ. ಋಗತಿ ಪ್ರಾಪಣೆಯೋ ಧಾತು, ರುಚ್ಛತಿಗೆ ಆರ್ತ ಪ್ರತ್ಯಯ. ಕಷ್ಟದಿಂದ ಹಿಡಿಯಲ್ಪಟ್ಟವನು ಅಂತ. ಅವ್ರಿಗೆ ಆ ಅರ್ಥವನ್ನು ಪರಿಹಾರ ಮಾಡುವ ಮೂಲಕ ತಥೈವ ಭಜಾಮಿ, ಹಾಗೆ ಅವರು ಸೇವಿಸ್ತೀನಿ, ಹಾಗೆ ನಾನು ಜೊತೆ ಇರ್ತೀನಿ. ನ ಪುನಃ ರಾಗದ್ವೇಷ ನಿಮಿತ್ತಂ ಮೋಹ ನಿಮಿತ್ತಂ ವಾ ಕಂಚಿತ್ ಭಜಾಮಿ ಅಷ್ಟೇ. ಅಷ್ಟೇ ಒಂದು ರಾಗ ನಿಮಿತ್ತಂದಾಗಿ ದ್ವೇಷ ನಿಮಿತ್ತ ಯಾರನ್ನು ಭಜಿಸಿಲ್ಲ. ಮತ್ತೆ ಇಷ್ಟೋಸಿಮಿ ದೃಢ ಇದೆಯಾ ಭಗ ಅರ್ಜುನ ನನಗೆ ಇಷ್ಟ, ಅರ್ಜುನ ಪ್ರಿಯ, ಅರ್ಜುನ ಪ್ರಾಣ ಹಿ ಪಾಂಡವ ಈಗಲೇ ಹೇಳ್ಕೊಂಡಿದ್ದಾನೆ. ಅಂದ್ರೆ ಪಾಂಡವರ ಕರ್ಮ ಆಗಿತ್ತು, ಹಾಗಂತ ತೋರಿಸ್ಕೊಂಡ ಅಂತ ಅಷ್ಟೇ ಅರ್ಥ. ಪಾಂಡವರ ಕರ್ಮ ಅರ್ಜುನನ ಕರ್ಮ ಆ ರೀತಿ ಇದ್ದಾಗ ಅದು ಭಗವಂತನ ಬಾಯಿನ ಹಾಗೆ ಬಿಡಿಸ್ತಾ ಇದೆ. ಆ ಕರ್ಮ ಬಿಡಿಸ್ತಾ ಇದೆ ಭಗವಂತನ ಬಾಯನ್ನ. ಇಷ್ಟ ಅಂತ ಹೇಳು, ಅರ್ಜುನ ಇಷ್ಟ ಅಂತ ಹೇಳು, ಪಾಂಡವ ನನ್ನ ಪ್ರಾಣ ಅಂತ ಹೇಳು ಅಂತ ಹೇಳಿ ಭಗವಂತನನ್ನು ಬಾಯಿ ಬಿಡಿಸ್ತಾನೆ ಕರ್ಮ. ಎಷ್ಟು ಜೋರಾಗಿದೆ ನೋಡು. ಭಗವಂತನನ್ನು ಆಳತ್ತೆ ಕರ್ಮ. ಹೇಳ್ಕೊಂಡ ನಂಗೆ ಇಷ್ಟ, ಮಮ ಪ್ರಾಣ ಹಿ ಪಾಂಡವ ಅಂದ. ಯಾಕೆ ಹೇಳ್ಕೊಂಡ? ಹಂಗ ರಾಗದ್ವೇಷ ಬರಲಿಲ್ಲ. ನೀನು ಪಾಂಡವಾನ್ ದಿಶಿಸೇ ರಾಜನ್ ವ್ಯೋಮಾಂಗೇಷ್ಟಿ ಸಮಾಂಗೇಷ್ಟಿಯಿಂದ ನನ್ನನ್ನು ಯಾರು ದ್ವೇಷ ಮಾಡ್ತಾರೋ ಎಸ್ತಾಂಗೇಷ್ಟಿ ಸಮಾಂಗೇಷ್ಟಿ. ಅವ್ರು ಪಾಂಡವರು ಯಾರು ದ್ವೇಷ ಮಾಡ್ತಾರೋ ಅವ್ರು ನನ್ನನ್ನು ದ್ವೇಷ ಮಾಡ್ದಾಗೆ. ಎಸ್ತಾಮನು ಸಮಾಮನು, ಯಾರು ಅವ್ರಿಗೆ ಅನುಸರಣೆ ಮಾಡಿದ್ರು ಅವ್ರು ನನ್ಗೆ ಅನುಸರಣೆ ಮಾಡಿದವ್ರಿಂದ ಅಷ್ಟು ಮಟ್ಟಿಗೆ ಏಕಾತ್ಮ ತಗೊಂಡು ಭಗವಂತ. ಹಾ ಏನ್ ಧರ್ಮಾತ್ಮ ಒಬ್ಬ ಒಂದು ಹೆಂಡತಿ ಇಟ್ಕೊಂಡ ನಂಗೆ ರಾಗದ್ವೇಷ ನಿಮಿತ್ತ ಇಲ್ಲ ಅಂದ. ನಾನು ರಾಗದಿಂದ ಯಾರನ್ನು ಭಜಿಸೋದಿಲ್ಲ, ದ್ವೇಷದಿಂದ. ಅದೇ ಪರಿತ್ರಾಣ ಸಾಧುನ ದುಷ್ಕೃತ ರಾಗದ್ವೇಷ ತಾನೆ. ಸಾಧುಗಳು ರಾಗ ಇದೆ, ಇವರು ದುಷ್ಕೃತ ದ್ವೇಷ ಇದೆ, ಸಾಯಿಸ್ತೀಯಲ್ಲ ಅವ್ರನ್ನ, ಇವ್ರನ್ನೆಲ್ಲ ಕಾಪಾಡ್ತೀಯಲ್ಲ, ರಾಗದ್ವೇಷ ಇಲ್ವಾ? ಯಾಕೆ? ಓ ಒಳ್ಳೆ ನಂಗಿಲ್ಲ ಅಂತ ರಾಗದ್ವೇಷ ನಿಮಿತ್ತವಾಗಿ ಮೋಹ ನಿಮಿತ್ತವಾಗಿ ಯಾರನ್ನು ಭಜಿಸೋದಿಲ್ಲ, ಯಾರನ್ನು ನೋಡಿಲ್ಲ ಅಂತಾನೆ. ಸರ್ವಾವಸ್ಥಸ್ಯ ಮಮ ಈಶ್ವರಸ್ಯ ವರ್ತ್ಮ ಮಾರ್ಗಂ ಅನುವರ್ತಂತೆ ಮನುಷ್ಯ. ಹೇಗೆ ಅನ್ನು ಎಲ್ಲಾ ರೀತಿಯಿಂದಲೂ ಎಲ್ಲಾ ಅವಸ್ಥೆಯಲ್ಲೂ ಇದ್ಕೊಂಡಂತಹ ಈಶ್ವರನಾದ ನನ್ನ ಮಾರ್ಗವನ್ನೇ ಅನುಸರಣೆ ಮಾಡ್ತಾರೆ. ನಾನು ಎಲ್ಲಾ ಅವಸ್ಥೆಯಲ್ಲೂ ಇದ್ದೀನಿ, ಎಲ್ಲಾ ರೂಪದಲ್ಲೂ ಇದ್ದೀನಿ. ಕ್ರಿಯಾರೂಪ, ವಸ್ತು ರೂಪ, ವಿಷಯ ರೂಪ, ಎಲ್ಲಾ ವ್ಯಕ್ತಿ ರೂಪದಲ್ಲೂ ನಾನಿದ್ದೀನಿ. ಯಾವ ರೂಪದಲ್ಲಿ ಇಲ್ಲ ಅಂತ ಇಲ್ಲ, ಸರ್ವಾವಸ್ಥಾ ಎಲ್ಲಾ ಅವಸ್ಥೆಯಲ್ಲೂ ಎಲ್ಲಾ ವಸ್ತು ಎಲ್ಲ ರೂಪದಲ್ಲೂ ಇರ್ತಕ್ಕಂಥ ನನ್ನ ಈಶ್ವರನಾದ ನನ್ನ ಮಾರ್ಗವನ್ನೇ ಪ್ರತಿಯೊಬ್ಬರು ಅನುಸರಣೆ ಮಾಡ್ತಾರೆ ಕಣಪ್ಪ. ಯಾರು ಹೇಗೆ ಮಾಡ್ಲಿ, ಯಾವುದನ್ನೇ ಮಾಡಿದ್ರು ಅದು ನನ್ನ ಮಾರ್ಗವನ್ನು ಅನುಸರಣೆ ಮಾಡ್ತಾರೆ ಅಂತ. ಅಂದ್ರೆ ಪಾಪ ಮಾರ್ಗವು ಅವನ ಮಾರ್ಗವೇ, ಶಿಕ್ಷೆ ಕೊಡ್ತಾನೆ, ಅದು ಶಿಕ್ಷೆ ಇರಲು. ಪುಣ್ಯ ಮಾರ್ಗವು ಅವನ ಮಾರ್ಗವೇ, ಫಲ ಕೊಡ್ತಾನೆ. ಎಲ್ಲವೂ ಅವನೇ ಆದ್ಮೇಲೆ ಯಾರು ಏನ್ ಮಾಡಿದ್ರು ಅವನ ಮಾರ್ಗವೇ ಅನುಸರಣೆ ಮಾಡ್ದಂಗೆ ಆಗೋದು ಅಲ್ವಾ? ಮನುಷ್ಯರೆಲ್ಲರೂ ನನ್ನ ಮಾರ್ಗವನ್ನು ಅನುಸರಣೆ ಮಾಡ್ತಾರೆ ಅಂತ ಇದ್ದಾರೆ. ಈ ಭಾಷೆಗೆ ಸಂಕೋಚ ಮಾಡ್ತಾರೆ. ಈ ಮನುಷ್ಯರು ಅಂದ್ರೆ ಯತ್ ಫಲಾರ್ಚಿತೆಯ ಯಸ್ಮಿನ್ ಕರ್ಮಣಿ ಜಗತಃ ಯೇ ಪ್ರಯತಂತೆ ತೇ ಮನುಷ್ಯ ಉಚ್ಯಂತೆ. ಪಾಪಕರ್ಮ ಮಾಡೋದು ಅಂತ ಗೊತ್ತಿಲ್ಲ, ಯಾವ ಫಲವನ್ನು ಉದ್ದೇಶಿಸಿಕೊಂಡು ಯಾವ ಕರ್ಮದಲ್ಲಿ ಯಾವ ದೇವತೆ ಮಾಡ್ತಾರೋ ಅವ್ರಿಗೂ ನನ್ನನ್ನೇ ಅನುಸರಣೆ ಮಾಡ್ತಾರೆ. ಯಾರು ಶಿವನ್ನೇ ಮಾಡು, ಗಣಪತಿಯೇ ಮಾಡು, ಸುಬ್ರಹ್ಮಣ್ಯ ಮಾಡು, ಆಂಜನೇಯ ಮಾಡು, ನಾರಾಯಣ ಮಾಡು, ದೇವಿ ಮಾಡು, ನಾನೇ ಅರ್ಕೊಂಡಿರೋ, ಯಾರು ನನಗಿಂತ ಬೇರೆ ಅಲ್ಲ. ಹಾಗೆ ಯಾವ ಫಲದಿಂದ ಯಾವ ಫಲವನ್ನು ಅಪೇಕ್ಷಿಸಿಕೊಂಡವರಾಗಿ ಯಾವ ಮಾರ್ಗವನ್ನ ಅನುಸರಣೆ ಮಾಡ್ತಾರೋ ಅವರೆಲ್ಲರೂ ಕೂಡ ನನ್ನ ಮಾರ್ಗವನ್ನು ಅನುಸರಣೆ ಮಾಡ್ತಿದ್ದಾರೆ. ಅದು ಅವ್ರಿಗೆ ಗೊತ್ತಿಲ್ಲ, ಸರ್ವಾತ್ಮ ನನಗೆ ಗೊತ್ತು, ಜ್ಞಾನಿಗಳಿಗೂ ಗೊತ್ತು. ಓ ಭಗವಂತನನ್ನೇ ಎಲ್ಲಾ ರೀತಿಯಿಂದ ಅವರು ಅನುಸರಣೆ ಮಾಡ್ತಾರೆ. ಎಲ್ಲರಿಗೂ ಅವಂದೇ ಆದ್ಮೇಲೆ ಎಲ್ಲರಿಗೂ ಅವನೇ ತಿಳ್ಕೊಳ್ತಾ ಇರೋದ್ರಿಂದ ಅವನಿಗೆ ಭೇದ ಇಲ್ಲ. ಇವರಿಗಿದೆ, ಶಿವ ಹೆಚ್ಚು, ನಾರಾಯಣ ಕಮ್ಮಿ, ಅಥವಾ ಗಣಪತಿ ಕಮ್ಮಿ, ಇಲ್ಲ ಸುಬ್ರಹ್ಮಣ್ಯ ಹೆಚ್ಚು, ಗಣಪತಿ ಹೆಚ್ಚು, ಅವ್ರು ಕಮ್ಮಿ. ಆಯಾ ಭಕ್ತರಿಗೆ ಆಯಾ ದೇವತೆ ಹೆಚ್ಚಾಗಿ ತೋರುತ್ತೆ, ಅದು ಸ್ವಭಾವ. ತದ್ಗ್ರಹ ಸಮುಪೈತಿ ತಮ್ ಸಂಭಾವಂ ದರ್ಶಯಜ್ಞಸ್ಯ ಸಂಭಾವಂ ಸತಿಪಶ್ಯತಿ ತಂಚಾವತಿ ಸಭೂತ್ವಾಸೌ. ಯಾವುದೇ ಮಾಡು, ಕ್ರಿಶ್ಚಿಯನ್ ಕೃಷಿ. ನಮ್ಮತ್ತ ಒಬ್ಬರು ಹೇಳಿದ್ರು, ನೀವೇನಾದ್ರು ಮಾಧ್ವರ ಹುಟ್ಟಿದ್ರೆ ಶಂಕರಾಚಾರ್ಯ ಖಂಡನೆ ಮಾಡ್ತಿದ್ರಾ?
ಮಾಡ್ತಾರೆ ಇರ್ಬೋದು ನಾವೇನ್ ತಗೋತು ಏನ್ ಹೇಳ್ತಿಲ್ಲ. ನೀವು ಕ್ರಿಶ್ಚಿಯನ್ ಹುಟ್ಟಿದ್ರೆ ಈ ಹಿಂದೂ ದೇಶ ಮಾಡ್ತಿದ್ರೆ ಇರ್ಬೋದನ. ಇವಾಗ ಎಷ್ಟು ಪ್ರಕಾರ ಮಕ್ಳು ಹೇಳ್ಬೋದು. ನಾನು ಇಲ್ಲ ಅಂತ ಹೇಳ್ಬೋದು, ನಾನು ಮಾಡ್ತಿರ್ಲಿಲ್ಲಪ್ಪ. ಇವಾಗ ಕ್ರಿಶ್ಚಿಯನ್ ಎಷ್ಟೋ ಜನ ಹಿಂದೂ ಕನ್ವರ್ಟ್ ಆಗಿದ್ದಾರೆ, ಕ್ರಿಶ್ಚಿಯನ್ ಶಂಕರಾಚಾರ್ಯರು ಹೊಗಳಿದ್ದಾರೆ, ಹಾಗೆ ನಾನು ಆಗ್ಬೋದು ಅಂತ ಅಂದ್ರೆ ಅದಕ್ಕೂ ನಿಮ್ಗೆ ಉತ್ಸಾಹ ಇಲ್ಲ. ಈಗ ಎಸ್ ಕೆ ರಾಮಚಂದ್ರ ರಾವ್ ಮಾಧ್ವ ಹುಟ್ಟಿದ್ರು ಶಂಕರಾಚಾರ್ಯ ಒಪ್ಪಿದ್ರು. ನಾನೇ ಹಾಗಾಗ್ಬೋದು, ನೀನ್ ಮಾಧ್ವ ಹುಟ್ಟಿದ ಶಂಕರಾಚಾರ್ಯ ಖಂಡನೆ ಮಾಡ್ತೀನಿ ನಂಗಂದ್ರೆ. ಯಾಕೆ ಶಂಕರಾಚಾರ್ಯ ಹೊಗಳೋರು ಮಾಧ್ಯನ ಆಗ್ಬೋದು. ನಾನು ಈ ಮಾಧ್ಯಮ ಬಗ್ತಾರನ ಅದು ಅದ್ವೈತಿಗಳು ಶಂಕರಾಚಾರ್ಯ ಹೋಗ್ತಾರ. ಎಲ್ಲಿದೆ ಅದ್ವೈತಿಗಳು ಶಂಕರಾಚಾರ್ಯ ಬೈಯೋರಿದ್ದಾರೆ, ಮಾಧ್ವ ಶಂಕರಾಚಾರ್ಯ ಬೈಯೋರಿದ್ದಾರೆ, ಎಲ್ಲರೂ ಇದ್ದಾರೆ. ಆ ವ್ಯಕ್ತಿ ದೋಷವೇ ಹೊರತು ಜನಾಂಗ ದೋಷ ಅಲ್ಲ. ವ್ಯಕ್ತಿ ಸ್ವಭಾವ ಬೈಯೋದು ಹೋಗೋದು ಅವರವ್ರ ಸಂಸ್ಕಾರ ತಕ್ಕಾಗ ನಡ್ಕೊಳ್ತಾರೆ. ಅನ್ಮಾದಾಗ ನೀನ್ ಹಂಗ್ ಹುಟ್ಟಿದ್ದೆ ಹಂಗ್ ಮಾಡ್ತಿದ್ದೆ ನೀನಂದ್ರೆ ಸುಮ್ಮನೆ ಎಲ್ಲ ಆರೋಪ ಅಷ್ಟೇ, ಅದೇನು ಪ್ರಯೋಜನ ಇಲ್ಲ. ಯಾವುದು ಇದು ಒಟ್ಟು ಸತ್ಯ ಏನು ತತ್ವ ಏನು ಕಂಡ್ಕೋಬೇಕು ಅಂತ ಹೊರಡ್ಬೇಕೆ ಹೊರತು ಯಾರು ವ್ಯಕ್ತಿ ದೃಷ್ಟ ಅಂತ ಇದು ವಿಚಾರ ಬರ್ಬಾರ್ದು. ವಿಚಾರದಲ್ಲಿ ಒಟ್ಟು ಯಾವ ಫಲವನ್ನು ಅಪೇಕ್ಷಿಸಿಕೊಂಡು ಯಾವ ಕರ್ಮದಲ್ಲಿ ಅಧಿಕಾರಿಗಳಾಗಿ ಯಾರು ಪ್ರಯತ್ನ ಪಡ್ತಿರ್ತಾರೋ ಅವ್ರನ್ನ ನಾನು ಇಲ್ಲಿ ಮನುಷ್ಯರು ತಗೊಂಡಿದ್ದೀನಿ ಹೊರತು ಲಂಡರಾಗಿರೋದನ್ನ ತಗೊಂಡಿರ್ತಾ ಇಲ್ಲ. ಅದನ್ನ ಅವರು ಅನುಸರಣೆ ಮಾಡ್ತಿಲ್ವಲ್ಲ ಅಂತ ಯಾರನ್ನೂ ಉದಾಹರಣೆ ಕೊಡ್ಬೇಡ. ನಾಸ್ತಿಕರು, ಭಂಡ್ರು, ದ್ವೇಷಿಗಳು ಅವ್ರು ಭಗವಂತ ಮಾರ್ಗ ಅನುಸರಣೆ ಮಾಡ್ತಿಲ್ವಲ್ಲ ಅಂತ ಉದಾಹರಣೆ ಕೊಡ್ಬಾರ್ದು. ಯಾಕಂದ್ರೆ ಅವ್ರನ್ನ ಹೇಳ್ತಾನೆ ಇಲ್ಲ. ಮುಂದಕ್ಕೆ ಏನೋ ಯದಿತವ ಈಶ್ವರಸ್ಯ ರಾಗದ್ವೇಷ ಅಭಾವಾತ್ ಸರ್ವಪ್ರಾಣಿಷು ಅನುಜಿಘೃಕ್ಷಾಯಾಂ ಕ್ರಿಯಾಯಾಂ ಸರ್ವಫಲ ಪ್ರದಾನ ಸಮರ್ಥ್ಯೇ ಚ ತ್ವಯಿ ಸತಿ ವಾಸುದೇವ ಸರ್ವಮಿತಿ ಜ್ಞಾನೇನೈವ ಮುಮುಕ್ಷವಸ್ಸಂತಃ ತಸ್ಮಾತ್ ತ್ವಾಮೇವ ಸರ್ವೇಣ ಪ್ರತಿಪದ್ಯಂತೆ ಇತಿ ಸುಳ್ದತ್ವ ಕಾರಣ. ಸ್ವಾಮಿ ನಿನಗೆ ಈಶ್ವರನಾಗಿರೋ ನಿನಗೆ ರಾಗದ್ವೇಷವೇ ಇಲ್ಲ ಅಂತ ಆದ್ರಿಂದ ಈಶ್ವರನಿಗೆ ರಾಗದ್ವೇಷ ಇದ್ಬಿಟ್ರೆ ನಮ್ಮ ರಾಗದ್ವೇಷ ಕಳೆಯೋರ ನಾವು ಈಶ್ವರ ಭಾವದಿಂದ ರಾಗದ್ವೇಷ ಕಳ್ಕೋಬೇಕು. ಈಶ್ವರನಿಗೂ ರಾಗದ್ವೇಷ ಇದೆ ಅಂದ್ರೆ ಅದು ಹೊಂದಲ್ಲ. ಈಶ್ವರನಿಗೆ ರಾಗದ್ವೇಷ ಇಲ್ಲ ಅಂತ ಆದ್ಮೇಲೆ ನಿನಗೆ ಎಲ್ಲರಿಗೂ ಅನುಗ್ರಹ ಮಾಡಬೇಕು ಅನ್ನೋದು ಸಮಾನ. ನಿನಗೆ ಯಾರಿಗೂ ಇಲ್ಲ ನಮೇ ದ್ವೇಷ ಪ್ರಯತ್ನ ಮೇಲೆ ಎಲ್ಲರೂ ಉದ್ಧಾರವಾಗಲಿ, ಎಲ್ಲರೂ ಕೃತಾರ್ಥರಾಗಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಭಾವ ನಿನಗಿದೆ. ಅನುಗ್ರಹೀತಿ ಮಿಥ್ಯ ಅನುಜಿಘೃಕ್ಷ ಎಲ್ಲಾ ಪ್ರಾಣಿಗಳ ವಿಷಯದಲ್ಲೂ ಅನುಗ್ರಹ ಮಾಡುವಂತಹ ಅಪೇಕ್ಷೆ ನಿನಗೆ ಸಮಾನವಾಗಿರುವಾಗ ಎಲ್ರಿಗೂ ಅದನ್ನೇ ಕೊಟ್ಬಿಡು. ವಾಸುದೇವ ಸರ್ವಮಿತಿಯ ಜ್ಞಾನವನ್ನೇ ಎಲ್ಲರಿಗೂ ಕೊಟ್ಟು ಅನುಗ್ರಹ ಮಾಡೋ. ಯಾಕೆ ಮಕ್ಕಳು ಕೊಡೋದು, ದುಡ್ಡು ಕೊಡೋದು, ಇನ್ನೊಂದು ಕೊಡೋದು ಯಾಕೆ ಕೊಡ್ತೀಯಾ? ಅದೇನಾದ್ರಂತ ಮಾಡ್ಬೋದು ನಾವು. ಏನಂತ ಮಕ್ಳು ಬೇಕು, ದುಡ್ಡು ಬೇಕು, ಐಶ್ವರ್ಯ ಬೇಕು ಮಾಡ್ಬೋದು ನಾವು. ನೀವು ಕೊಡ್ಬೇಡ, ನಿಂಗೆ ಅದು ಒಳ್ಳೇದಲ್ಲ. ಇವಾಗ ಹೇಗೆ ಮಕ್ಕಳು ಯಾವ್ದೋ ಬೇಕು ಹಠ ಮಾಡ್ತಾರೆ, ಅಪ್ಪ ಅಮ್ಮ ಕೊಡ್ಸಲ್ಲ, ಅದು ಒಳ್ಳೇದಲ್ಲ ಅಂತಾರೆ. ಇನ್ನು 10 ವರ್ಷ 12 ವರ್ಷ ಹುಡುಗ ನಂಗೆ ಮೊಬೈಲ್ ಬೇಕು ಹಠ ಮಾಡ್ತಾರಪ್ಪ, ನಂಗೆ ಆಪಲ್ ಮೊಬೈಲೇ ಬೇಕು ಅಂತಾರೆ. ಲಕ್ಷ ರೂಪಾಯಿ ನಂಗೆ ಕೊಡ್ಸಲ್ಲ ಅಂತಾರೆ ಅಪ್ಪ ಅಮ್ಮ. ನೀವು ಓದು ಕಲ್ತ್ಕೊ ವಿದ್ಯಾವಂತ ಆಮೇಲೆ ಇಲ್ಲ ನಂಗೆ ಬೇಕು ಹಠ ಮಾಡಿದ್ರೆ ಅಪ್ಪ ಅಮ್ಮ ಕೊಡ್ಸ್ಬಿಡ್ತಾರ. ಹೆಂಗೆ ಅಲ್ಲಿ ಶ್ರೇಯಸ್ಕರವಾದದ್ದನ್ನು ಯೋಚನೆ ಮಾಡ್ತಾರೋ ಹಾಗೆ ನಿನಗೆ ಗೊತ್ತು ಶ್ರೇಯಸ್ ಯಾವುದು ಅಂತ, ಅದನ್ನ ನೀನ್ ಕೊಡ್ಬೋದಲ್ಲ. ಯಾಕೆ ಎಲ್ರಿಗೂ ಮಕ್ಕಳನ್ನ ಕೊಟ್ಟು, ದುಡ್ಡನ್ನು ಕೊಟ್ಟು, ಇದನ್ನ ಕೊಟ್ಟು ಅಧಿಕಾರಿಗಳು ಬಹಿರ್ಮುಖವಾಗಿ ಹೇಳ್ತೀಯ? ಜನ ನೀನ್ ಹಾಳು ಮಾಡ್ತಾ ಇದೀಯ. ಅದನ್ನ ಅವ್ರೇನೋ ತಿಳುವಳಿಕೆ ಕೇಳಬಹುದು, ನೀನು ಅದನ್ನು ಕೊಡ್ಬಾರ್ದಪ್ಪ. ನೀನು ಅದನ್ನು ಕೊಡದೆ ಎಲ್ಲರಿಗೂ ಸನ್ಮಾರ್ಗ ಕೊಟ್ಟು, ಮೋಕ್ಷ ಮಾರ್ಗ ತೋರಿಸಿ, ಆತ್ಮಜ್ಞಾನ ಕೊಟ್ಟು ಕೃತಾರ್ಥನಾಗಿ ಮಾಡ್ಬೋದಲ್ಲ. ಯಾಕೆ ಹಂಗ್ ಮಾಡೋಲ್ಲ ನೀನು ಅಂತ ಪ್ರಶ್ನೆ. ಚೆನ್ನಾಗಿದೆ ಪ್ರಶ್ನೆ? ಚೆನ್ನಾಗಿಲ್ವಾ? ಸರಿ ಬಿಡಿ. ವಾಸುದೇವನೇ ಇದೆಲ್ಲವೂ ಎಂಬಂತಹ ಜ್ಞಾನದಿಂದಲೇ ಮುಮುಕ್ಷರಾದವರಾಗಿ ನಿನ್ನನ್ನು ಯಾಕೆ ಅವರು ಶರಣ ಹೊಂದುತ್ತಿಲ್ಲ? ಅವ್ರ್ಯಾಕೆ ಹೊಂದುತ್ತಿಲ್ಲ ಅಂದ್ರೆ ನೀನ್ ಯಾಕೆ ಕೊಡ್ತಿಲ್ಲ ಅಲ್ಲ, ಅವ್ರ್ಯಾಕೆ ಆ ರೀತಿ ಶರಣ ಹೊಂದುತ್ತಲಿಲ್ಲ? ಹಾಗೆ ಮಾಡ್ಬೋದಾಯ್ತಲ್ಲ ಅವರು. ಅವ್ರಿಗೆ ಯಾಕೆ ಆ ರೀತಿ ಜ್ಞಾನ ಇಲ್ಲ? ಅವ್ರಿಗೆ ಜ್ಞಾನ ಯಾಕಿಲ್ಲ ಅನ್ನೋದಕ್ಕಿಂತ ನೀ ಯಾಕೆ ಕೊಡ್ತಿಲ್ಲ ಅನ್ನೋದು ಚೆನ್ನಾಗಿರ್ತಿತ್ತು ಅಲ್ವಾ? ಅದ್ ಪ್ರಯೋಜನ ಇಲ್ಲ. ನೀನ್ ಯಾಕೆ ಕೊಡ್ತಿಲ್ಲ ಅಂತಂದ್ರೆ ಇಲ್ಲೇ ಇಲ್ಲ, ಇಲ್ಲಿ ಅವ್ರು ಯಾಕೆ ಬರ್ತಿಲ್ಲ ಅಂತ ಕೇಳ್ತಾ ಇದ್ದಾನೆ. ಆಶ್ಚರ್ಯ ಅಂದ್ರೆ ಕೆಲವರಿಗೆ ಮಾತ್ರ ಕೊಡ್ತೀಯಲ್ಲ ಆತ್ಮಭಾವ, ಎಲ್ರಿಗೂ ಕೊಡಬಲ್ಲ ಯಾಕೆ ಅದಕ್ಕೆ ಅವ್ರು ಬೇಡ ಅಂತ ಕೊಟ್ಟ. ಇಲ್ಲ ಅದೇ ಆಯ್ತು. ನಿನ್ ಕಡೆಯಿಂದ ಏನು ಕೊಡಲ್ಲ ಅಂತ ಪ್ರಶ್ನೆ ಇಲ್ಲ, ಅವ್ರಿಗೆ ಉತ್ಸವ ಇಲ್ಲ. ಭಗವಂತನ ಕಡೆಯಿಂದ ಎಲ್ರು ಅದೇ ಬೇಕು ಯಾಕೆ ಬರಲ್ಲ? ಭಗವಂತ ಬೇಕು ಯಾಕೆ ಬರ್ತಾ ಇಲ್ಲ? ಎಲ್ಲರೂ ಮೋಕ್ಷವೇ ಬೇಕು ಅಂತ ಬಂದ್ಬಿಟ್ರೆ ಎಲ್ರಿಗೂ ಒಳ್ಳೇದಾಗತ್ತಲ್ಲ.
ಯಾಕೆ ಜನರಿಗೆ ಆ ಪ್ರವೃತ್ತಿ ಉಂಟಾಗ್ತಿಲ್ಲ ಅಂತ. ಅದು ಕಾಣ್ತಾ ಇದೆಯಲ್ಲ, ಅದಕ್ಕೇನು ಪ್ರಶ್ನೆನ ಲೋಕದವರಿಗೆ ರಾಗದ್ವೇಷ ಚಿತ್ತ ಇದು ವಶಾತ್ ಅವ್ರ ಹತ್ರಕ್ಕಾಗಿ ನಡ್ಕೊಳ್ತಾರೆ. ಹೇಳ್ಬೇಕಣಯ್ಯ, ಮಾಡ್ಬೇಕು ಅನ್ನೋದು ನಿನಗೂ ಸಮಾನವಾಗಿದೆ. ಎಲ್ಲಾ ಫಲ ಕೊಡೋ ಸಾಮರ್ಥ್ಯವು ನಿನ್ನಲ್ಲಿರುವಾಗ ವಾಸುದೇವನೇ ಇದೆಲ್ಲವೂ ಎಂಬ ಜ್ಞಾನದಿಂದಲೇ ಮುಮುಕ್ಷುಳಾಗಿದ್ದುಕೊಂಡು ನಿನ್ನನ್ನೇ ಯಾಕೆ ಹೊಂದುತ್ತಲಿಲ್ಲ, ಅದನ್ನೇ ಮಾಡ್ಕೋಬಹುದಲ್ಲ ಅಂತ ಹೇಳಿದ್ರೆ ಅವ್ರು ಬೇಡ. ಅದನ್ನ ಕಾಂಕ್ಷಂತ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಕರ್ಮಜ ಈಗ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜಾ. ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ ಯಜಂತೆ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಯಾಕೆ ಭವತಿ ಕರ್ಮಜಾ. ಎರಡು ಮಾಡಿದ ಕಾಂಕ್ಷಂತ ರೂಪ ಕಾಂತಾಯ ಅದು ಕೈ ಬಿಡು, ಅಂತ ಕಾಂಕ್ಷತೆ ಆಕಾಂಕ್ಷತೆ. ಕಾಂಕ್ಷಂತ ಯಾವ ರೂಪ? ಕಾಂಕ್ಷಂತ ಲಟ್ಟು ಬರುತ್ತೆ. ಕಾಂಕ್ಷಂತ ಯಾವ ಸಂಸ್ಕೃತ ನಾವೇ ಕಾಂಕ್ಷಮಾಣ ಆಗ್ಬೇಕು. ಆತ್ಮೀಯ ಪದ ಭಗವಂತ ಪ್ರಸ್ತುತ ಮಾಡ್ದ, ಭಗವಂತ ಮಾಡಿದ್ನೋ ಅಥವಾ ಬ್ಯಾಸರ. ಕಾಂಕ್ಷತೆ ಇರೋದು, ಕಾಂಕ್ಷತಿ ಇಲ್ಲ. ಆಕಾಂಕ್ಷತಿ ಇದೆ. ಆ ಉಪಸರ್ಗ ಸೇರಿದ್ರೆ ಆಕಾಂಕ್ಷತಿ ಆಕಾಂಕ್ಷನ್ ಬರುತ್ತೆ. ಕಾಂಕ್ಷತೆ ಇದ್ರೆ ಕಾಂಕ್ಷ ಕಾಂಕ್ಷ ಆತ್ಮೀಯ ಪದ ಆಕಾಂಕ್ಷತೆ. ಬಯಸುತ್ತಾ ಅಂತ ಏನ್ ಬಯಸುತ್ತಾ? ಸಿದ್ಧಿಯನ್ನ. ಯಾವ್ದರ? ಕರ್ಮದ್ದರ. ಸಿದ್ಧಿಯಿಂದ ಏನ? ಸಿದ್ಧಿಯಿಂದ ಯಾವ ಫಲ? ಹಾ, ಕರ್ಮದ ಇಷ್ಟಾರ್ಥ ಏನಿದೆ ಅದೇ ಕರ್ಮಸಿದ್ಧಿ. ಅದನ್ನ ಇಷ್ಟಪಡುತ್ತಾ ದೇವತಾ ಇಹ ಯಜಂತೆ. ದೇವತೆಗೆ ಯಜ್ಞ ಮಾಡ್ತಾರ, ದೇವತೆಗಳನ್ನು ಕುರಿತು ಯಜ್ಞ ಮಾಡ್ತಾರ. ದೇವತಾ ಭಕ್ತಿ ಹೇಳಿದ್ರ ಯಜಂತೆ ಅನ್ನೋದ ಯಾರು? ದೇವತೆಗಳು ಯಜ್ಞ ಮಾಡ್ತಾರೆ, ದರ್ಶ ಮಾಡ್ತಾರ. ದೇವತೆಗಳನ್ನು ದ್ವಿಜ ಮಾಡ್ಕೊಳ್ಳ್ಯಾ. ದೇವತೆಗಳನ್ನು ಕುರಿತು ಯಜಂತೆ ಮನುಷ್ಯಾಹ ಸಾಧಕಾಹ ಅಂತ. ಯಾಜ್ಞಿಕಾಹ, ಯಾಜ್ಞಿಕರು ಇಂದ ದೇವತೆಗಳನ್ನು ಕುರಿತು ಫಲವನ್ನು ಅಪೇಕ್ಷಿಸಿಕೊಂಡು ಕರ್ಮವನ್ನು ಮಾಡುವವರಾಗಿದ್ದಾರೆ. ಯಾಕೆ ಅಂದ್ರೆ ಮನುಷ್ಯ ಲೋಕದಲ್ಲಿ ಕರ್ಮಫಲ ಸಿದ್ಧಿಯು ಬೇಗ ಅಂದ್ರು. ಅಂದ್ರೆ ಲೋಕಾಂತರಲ್ಲೂ ಉಂಟು, ಅಲ್ಲಿ ನಿಧಾನ. ಅಲ್ಲ, ಲೋಕಾಂತರ ಕರ್ಮ ಇಲ್ಲ, ಮೀಮಾಂಸಕ ತೀರ್ಮಾನ ಮಾಡಿದಾರೆ. ಲೋಕಾಂತರದಲ್ಲಿ ಕರ್ಮಾಧಿಕಾರವಿಲ್ಲ, ಕರ್ಮಾಧಿಕಾರವು ಮನುಷ್ಯ ಲೋಕದಲ್ಲಿ ಮಾತ್ರ ಅಂತ. ಅಲ್ಲಿ ನಿಧಾನ ಅಂತ ಅರ್ಥ. ಹಾ, ಶೇಷಾಂಚ ವರ್ಣಾಶ್ರಮ ಕರ್ಮಣ ಅನ್ಯೇಷು ಕರ್ಮಫಲ ಸಿದ್ಧಿಂ. ಅಲ್ಲೇ ಅಲ್ಲಿ ಕರ್ಮ ಉಂಟುನಾ? ಕರ್ಮ ಅಲ್ಲಿ ನಿಧಾನ ಯಾಕಾಗುತ್ತೆ? ಹಂಗೊತ್ತು ಅಲ್ಲ, ಅಲ್ಲಿ ಶಬ್ದಕ್ಕೆ ಅರ್ಥ ಬಿಟ್ಟಮೇಲೆ ಅಲ್ಲಿಂದ ಬರೋದು. ಅಲ್ಲಿದೆ ಸರಿ. ಅಚ್ಚ ಸ್ವರ್ಗ ಅಲ್ಲ, ಸ್ವರ್ಗ ಕಾಮನೆ ಆದ್ರೂ ಅಷ್ಟೇ. ಇಹಲೋಕ ಫಲ ಅಪೇಕ್ಷೆ ಪಡ್ತಾರೆ ಬೇಗ ಹೇಳಿ. ಆ ಇಹಲೋಕದ ಫಲ ಬೇರೆ ಅಪೇಕ್ಷೆ ಪಡ್ತಾರೆ ವಿಷಯ ಬೇರೆ. ಬೇಗ ಇಲ್ಲ ಆಗತ್ತೆ ಅಂದ್ರೆ ಅಲ್ಲಿ ನಿಧಾನ ಆಗತ್ತೆ ಅಂದ್ರೆ ಅದು ಕರ್ಮನೇ ಇದೆ, ನಿಧಾನ ಪ್ರಶ್ನೆ ಬರೋದಲ್ಲ. ಅಲ್ಲಪ್ಪ, ಪ್ರಶ್ನೆ ತಪ್ಪು. ಸ್ವರ್ಗ ಸತ್ಮೇಲೆ ಸಿಗೋದಾದ್ಮೇಲೆ ನಿಧಾನ ಪ್ರಶ್ನೆ ಬರ್ತದ.
ದುಡ್ಡು ಬೇಕು ಅಂತ ಕರ್ಮ ಮಾಡ್ತಾರೆ, ಇಲ್ಲೇ ಫಲ ಆಗ್ಬಿಡುತ್ತೆ ಬೇಗ ಅಂತ. ಮೋಕ್ಷ ಫಲ ಎಲ್ಲ ತುಂಬಾ ದೂರ ಆಗಲ್ಲ. ಲಕ್ಷ್ಮಿ ಮೂರನೇ ಟಿಪ್ಪಣಿ ನೋಡಿದ್ದೆ ಉತ್ತರ ನೋಡಿ. ಆ ಟಿಪ್ಪಣಿ 3ರಲ್ಲಿ ನಿಮ್ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಏನೋ ದೇವತೆಗಳ ಅದ ಋಷಿಗಳಿಗೂ ದೇವತೆಗಳಿಗೂ ಉಪಾಸನಾ ರೂಪವಾದ ಕರ್ಮ ಉಂಟು. ಸೂತ್ರ ಭಾಷ್ಯ 1:3:26. ಮನುಷ್ಯರಿಗೆ ಇರುವ ವರ್ಣಾಶ್ರಮಾದಿಗಳು ದೇವತೆಗಳಿಗೆ ಇಲ್ಲ. ಎಕ್ಸ್ಪೇಜ್ ಅಲ್ಲ. 3ನೇ ಟಿಪ್ಪಣಿ. ಋಷಿಗಳಿಗೂ ದೇವತೆಗಳಿಗೂ ಉಪಾಸನಾವಾದ ಕರ್ಮ ಉಂಟು, ಆ ಫಲ ಧ್ಯಾನ ಹಾ ಮಾಡ್ಕೋತಾ ಇದಾರೆ. ನೀವ್ ಏನ್ ಮಾಡ್ತೀರಾ? ಈಗ ಸತ್ಯ ಫಲ ಧ್ಯಾನ ಮಾಡ್ತಾ ಇದ್ದೀರಾ. ಅಲ್ಲ, ಉಪಾಸನಾ ಕರ್ಮ ಬಾದರಾಯಣ ಸಂಭವಾತ್ ಉಂಟು. ಯಾವ್ದು ಮೇಲೋಕ ಪ್ರಕೃತಿ ಉಂಟಲ್ಲ, ಗಂಧರ್ವರಿಗೆ, ಯಕ್ಷರಿಗೆ, ಕಿನ್ನರರಿಗೆ ಅವರಿಗೆ ದೇವತೆ ಆಗ್ಬೇಕು. ದೇವತೆಗಳಿಗೆ ನಾನು ಪ್ರಜಾಪತಿಗೆ ಹೊಟ್ಬೇಕು, ಪ್ರಜಾಪತಿಗೆ ಬ್ರಹ್ಮನಾಗ ಹೊಟ್ಬೇಕು ಇರ್ಬೋದಲ್ಲ, ಆಸೆ ಬರ್ಬೋದಲ್ಲ. ಅಲ್ಲ, ಮಾನುಷೇಯ ಲೋಕಿ ಎನ್ನುವಂತ ಒಂದು ಅಬ್ಜೆಕ್ಟಿವ್ ಲೋಕಾಂತರ ಫಲ ಉಂಟು ಕರ್ಮಕ್ಕೆ ಅನ್ನೋದನ್ನ ತೋರಿಸ್ತಾ ಇದೆ ಅಂತ ಇದ್ದಾರೆ. ಲೋಕಾಂತರ ಕರ್ಮ ಫಲ ಉಂಟು ಅಂದ್ರೆ ಕರ್ಮದ ಫಲವ ಕರ್ಮ ಮಾಡಿದ ಫಲ, ಅದು ಲೋಕ ಕರ್ಮದಾಗಲ್ಲ. ಅದು ಲೋಕಾಂತರ ಕರ್ಮ ಫಲ ಅನ್ಸ್ಕೊಳ್ಳಲ್ಲ. ಇಲ್ಲಿ ಮಾಡಿದ್ರೆ ಲೋಕಾಂತರೇ ಫಲವಾಗೋದು, ಇಲ್ಲ ಆಗೋದೇ ಅದೃಷ್ಟ ಫಲವಲ್ಲ. ದೃಷ್ಟ ಫಲದ ಬೇಗ ಕ್ಷಿಪ್ರ ದೃಷ್ಟ ಬದಲು ವಯಸ್ಸನ್ನ ಆಗೋ ಫಲವೂ ಎಷ್ಟು ಅದು ಇದ್ರೆ ಸ್ವರ್ಗ ಸತ್ಮೇಲೆ ಸಿಗೋದು ಆದ್ಮೇಲೆ ಅಲ್ಲಪ್ಪ. ಇವಾಗ ಫಿಕ್ಸ್ ಅದು ಸ್ವರ್ಗ ಏನ್ ಮಾಡೋದು ಇಲ್ಲಿ ಇಲ್ಲೇ ಇಲ್ಲ. ಅದು ನಿಧಾನ ಅಂತಂದ್ರೆ ಸತ್ಮೇಲೆ ಆಗೋದು ನಿಧಾನ ಅಂದ್ರೆ ಅರ್ಥ ಏನು ಅದಕ್ಕೆ? ಸಿಂಪಲ್ ಕ್ವಶನ್. ಮೋಕ್ಷಕ್ಕೋಸ್ಕರ ನಿನ್ನ ಯಾಕಪ್ಪ ಯಾರೋ ಪೂಜಿಸಲ್ಲ? ಯಾಕೆ ಪೂಜಿಸಲ್ಲ? ಕರ್ಮಫಲದ ಆಸಕ್ತಿ ಇದೆ, ಇಲ್ಲ ಅದಕ್ಕೆ. ಅದು ತುಂಬಾ ಯಾವಾಗ್ಲೂ ಆಗುತ್ತೆ, ಏನೋ ಜನ್ಮಾಷ್ಟದಲ್ಲಿ ಹೋಗೋದ್ರಲ್ಲಿ ಯಾವಾಗಲೂ ಆಗುತ್ತೆ ಭಾವನೆ ಇರುತ್ತೆ. ಇವ್ನು ಏನು ಇವತ್ತು ಮಾಡಿದ್ರೆ ನಾಳೆ ಫಲ ಬೇಕು. ಅದ ಮೋಕ್ಷ ಫಲ ಇಲ್ಲ ಆಗೋದು ಜನ್ಮಾಂತದಲ್ಲಿ ಆಗೋದ ನೋಡಿ. ತೀವ್ರತೆ ಇಲ್ಲ ಅಂದ್ರೆ ನಂಬ್ಕೊಂಡೇ ತಾನೇ ಮಾಡ್ಬೇಕು. ಈಗ ಈ ಮೆಟ್ಲು ಹತ್ಕೊಂಡು ಹೋದ್ರೆ ಒಂದು ಉಪಾಸನೆ, ಅದರಿಂದ ರಮಣ ಮಹರ್ಷಿಗಳಿಗೆ ಇಲ್ಲೇ ಆಗಿದೆಲ್ಲ. ಅಲ್ಲ, ಎಕ್ಸೆಪ್ಷನ್ ಕಾಮನ್ ಆ ವಿಷಯ ಬೇರೆ. ಅದು ಇಲ್ಲೇ ಆಗೋತಾನೆ ಫಲ. ದೇವ್ರೊಡೆ, ಇವಾಗ ಈ ಲೋಕದಲ್ಲಿ ಆಗೋ ಫಲಕ್ಕಿಂತ ಪರಲೋಕದಲ್ಲಿ ಆಗೋ ಫಲದಲ್ಲಿ ಶ್ರದ್ಧೆ ಇರಲ್ಲ, ಕಮ್ಮಿ ಶ್ರದ್ಧೆ ಇರ್ತಾರೆ. ಎಕ್ಸೆಪ್ಷನ್ ಇರಲ್ಲ. ಶಬ್ದ ಕಮ್ಮಿ ವಿಷಯ ಬೇರೆ. ಯಾಕೆ ಕಮ್ಮಿ ಅಂದ್ರೆ ಫಲ ಕಾಣಿಸ್ತಾ ಇಲ್ಲ, ಪರಿಚಯ. ಅದು ಒಪ್ಕೊಳ್ತೀನಿ. ಶ್ರದ್ಧೆ ಕಮ್ಮಿ ಆಗಿದೆ, ಫಲ ಕಾಣಲ್ಲ. ನಾನ್ ಹೇಳೋದು ಸತ್ಮೇಲೆ ಆಗೋ ಫಲ ಬೇಗ ಅಲ್ಲ ಅಂತಂದ್ರೆ ಆ ವಾಕ್ಯ ತಪ್ಪು. ಸತ್ಮೇಲೆ ಆಗೋ ಫಲ ಸತ್ಮೇಲೆ ಪಡ್ಕೊಳ್ಳೋದು, ಅದು ಬೇಗ ಯಾಕೆ ಬರುತ್ತಲ್ಲ? ಮುಂದೆ ಬಹುನಾಂ ಜನ್ಮನಾಮಂತೆ ದಾನ ಅನ್ನೋ ಫಲ ಇಲ್ಲೇ ಆಗುತ್ತಲ್ವಾ ಗುರುಗಳೇ? ದಾನ ಅನ್ನೋ ಫಲ ಇಲ್ಲೇ ಆಗುತ್ತಲ್ವಾ? ಅದು ಅಪ್ಪಲ್ಲ. ಅವರು ದೇಹಾಂತರ ಜ್ಞಾನ ಅಂತ ಹೇಳ್ತಾರೆ. ಅವರು ನಿಧಾನ ಆಗೋದು ಯಾವ್ದೆಲ್ಲ ಆಗುತ್ತೆ, ಬಹುನಾಂ ಜನ್ಮ ಆಗ್ಬಿಡುತ್ತೆ. ಏನೋಪ್ಪ, ಎಲ್ಲ ಕಾಂಟ್ರವರ್ಸಿ ಎಲ್ಲ ಕಾಂಟ್ರವರ್ಸಿ. ಭಗವದ್ಗೀತೆ ಬಹಳ ಕಾಂಟ್ರವರ್ಸಿ. ಇಲ್ಲಿಯೇ ದೇವತೆಗಳನ್ನ ಪೂಜಿಸುತ್ತಾರೆ. ಈ ಇಹಲೋಕದ ಕರ್ಮ ಫಲ ಇಷ್ಟಪಡ್ತಾ ಅಂತ. ಯಾಕಂದ್ರೆ ಮನುಷ್ಯ ಲೋಕದಲ್ಲಿ ಕರ್ಮದ ಫಲ ಸಿದ್ಧಿಯೋ ಅವ್ರ ಡ್ಯೂರೇಷನ್ ಕಮ್ಮಿ ಇದೆಯಲ್ಲ ಬದುಕೋ, ಹಾಗಾದ್ರಿಂದ ಅವರ ಫಲವು ಬೇಗ ಆಗೇ ಆಗ್ಬೇಕು. ಆದಲ್ಲಿ ದೇವಲೋಕದ ಬದುಕು ತುಂಬಾ ಆದ್ರಿಂದ ಅವ್ರು ಮಾಡುವ ಉಪಾಸನೆಗೆ ಇದಕ್ಕೆ ಲೇಟ್ ಆಗತ್ತೆ. ಏನ್ ಮಾಡಕ್ಕಾಗಲ್ಲ. ಸಿದ್ಧಿರ್ಭವತಿ ಕರ್ಮಜಾನ್ ಕಾಂಕ್ಷಂತಹ ಅಭೀಪ್ಸಂತಹ ಕರ್ಮಣಾಂ ಸಿದ್ಧಿಂ ಫಲನಿಷ್ಪತ್ತಿಂ ಪ್ರಾರ್ಥಯಂತೋ ಯಜಂತೆ ಇಹ ಅಸ್ಮಿನ್ ಲೋಕೆ ದೇವತಾಃ ಇಂದ್ರಾಜ್ಞಾದ್ಯಾಃ. ಈ ವಾಕ್ಯ ಹೊಂದಲ್ಲಪ್ಪ. ಅಥ ಯೋನ್ಯಾನ್ ದೇವತಾ ಇದಾದಕ್ಕೆ ಇಲ್ಲಿ ಕೊಟ್ರಪ್ಪ. ಅಥ ಯೋನ್ಯಾನ್ ದೇವತಾ ಉಪಾಸ್ಯೆ ಅನ್ಯೋಸಾ ವನ್ಯೋಹಮಸ್ಮೀತಿ ನ ಸ ವೇದ ಯಥಾ ಪಶು ಏವಂ ಸ ದೇವಾನಾಂ ಶ್ರುತೇ. ತನಗಿಂತ ಬೇರೆ ಎಂಬ ಭಾವನೆ ಮಾಡುವ ಕರ್ಮಕ್ಕಿಂತಲೂ ಮುಮುಕ್ಷತೆಯಿಂದ ಆ ಬಲ ಆತ್ಮನ ಭಾಗದ ಮೇಲು. ಅಲ್ಲಪ್ಪ, ಇದು ಯಾವ ರೀತಿ ಭವಿಸೋದು ಮೇಲೆ ಕೇಳ ವಿಚಾರ ಇದು. ಆ ಹಳೆ ಕೈ ಹೊಂದಿದ್ದ ಕೂತಾರೆ. ಈ ವಿಚಾರ ಯಾವ ರೀತಿ ಪೂಜೆ ಮಾಡೋದು ಬೇರೆ ಕೀಳುವ ವಿಚಾರ ಅಲ್ಲ. ಕರ್ಮದ ಫಲ ಬೇಗ ಇಲ್ಲ ಆಗತ್ತೆ. ಆದ್ರಿಂದ ಅದು
ಏನೋ ಬಹುಶಃ ನಿದ್ದೆ ಬರ್ತಾ ಇತ್ತು ಅಂತ ಆಚಾರ್ಯರಿಗೆ ಈ ವಾಕ್ಯ ಬಂದ್ಬಿಡ್ತಾರೆ. ಧರ್ಮದ ಸಿದ್ಧಿಯನ್ನು ಅಪೇಕ್ಷೆ ಪಡುತ್ತಾ ಫಲ ನಿಷ್ಪತ್ತಿ ಪ್ರಾರ್ಥೆಯಂತಹ ಫಲದ ನಿಷ್ಪತ್ತಿ ಮಕ್ಕಳಾಗಬೇಕು, ಐಶ್ವರ್ಯ ಬರಬೇಕು, ಕೀರ್ತಿ ಬರಬೇಕು ಅಂತ ಹೇಳ್ಬಿಟ್ಟಿರ್ತಾ ಇಲ್ಲಿ ಇಂದ್ರ ಅಗ್ನಿ ಮುಂತಾದ ದೇವತೆಗಳ ಕುರಿತು ಯಜ್ಞ ಮಾಡ್ತಾರೆ. ಯಾಜ್ಞಿಕರು ಕರ್ಮ ಮಾಡೋದು ಮಾಡ್ತಾರೆ. ಇನ್ನು ಯಾರು ತನಗಿಂತ ಬೇರೆ ದೇವತೆಯನ್ನು ಮಾಡುತ್ತಾರೋ, ನಾನ್ ಬೇರೆ ಅವನ್ ಬೇರೆ ಅಂತ, ಅವನ್ ಪಶು, ಅವನ್ ದಡ್ಡ, ಅವನಿಗೆ ಇದು ಗೊತ್ತಿಲ್ಲ, ತತ್ವ ಗೊತ್ತಿಲ್ಲ. ಪಶು ಹೇಗೆ ಮನುಷ್ಯ ಉಪಕಾರ ಮಾಡ್ಕೊಂಡಿದೆಯೋ ದೇವರಿಗೆ ಉಪಕಾರ ಮಾಡ್ಕೊಂಡಿರ್ತಾನೆ ಎಂಬುದಾಗಿ ಶ್ರುತಿ ಹೇಳ್ತಾ ಇರೋದ್ರಿಂದ ಅದನ್ನ ಮಾಡಬಾರ್ದು ಅಂತ ಹೇಳಿದಂಗಾಯ್ತು. ಇಂದ್ರ ಅಗ್ನಿ ಮುಂತಾದ ಕರ್ಮವನ್ನು ದೇವತೋಪಾಸನೆ ಮಾಡಬಾರ್ದು, ಆತ್ಮೋಪಾಸನೆ ಮಾಡಬೇಕು. ಅದು ಇಲ್ಲೇ ಜ್ಞಾನ ಆಗಿ ಮುಕ್ತ ಆಗ್ತೀರಾ, ಬೇಗ ಆಗುತ್ತೆ. ಅದೆಲ್ಲ ತಡ, ಜನ್ಮಾಂತರಲ್ಲಾಗೋದು. ಭಿನ್ನ ದೇವತಾಯಾಜಿನಾಂ ಫಲಾಕಾಂಕ್ಷಿಣಾಂ ಕ್ಷಿಪ್ರಂ ಶೀಘ್ರಂ ಹಿ ಯಸ್ಮಾತ್ ಮಾನುಷೇ ಲೋಕೆ. ಆ ಭಿನ್ನ ದೇವತಾಯಾಜಿಗಳು ಇಂದ್ರ ಅಗ್ನಿ ಮುಂತಾದ ಕುರಿತು ಯಜ್ಞ ಮಾಡುವಂಥವರಿಗೆ, ಅದೊಂದು ಚಂಡಿ ಯಾಗ ಮಾಡೋದಕ್ಕೆ ಬೇಕಂತಿಲ್ಲ. ಈ ಸಂತರ ಯಾಗಕ್ಕೆ ಬೇಕಾದ ಶಂಕರಾಚಾರ್ಯ ಒಪ್ಪೇ ಇಲ್ಲ. ಎಷ್ಟೋ ಜನ ವೈದಿಕ ಕರ್ಮಕ್ಕಿಂತ ತಾಂತ್ರಿಕ ಕರ್ಮಕ್ಕೆ ಬೇಗ ಫಲ ಅಂತಾರೆ. ಹುಚ್ಚೋದು. ಅದು ಅಷ್ಟಾಗಿದೆ ಮಾಡಿದೆ. ತಾಂತ್ರಿಕ ಶಾಸ್ತ್ರೀಯ ವೇದಕ್ಕೆ ಬೇಗ ಅದು ವೀರ್ಯೋತ್ತರದು, ಇದು ಜೋರಾಗತ್ತೆ ಫಲ. ಅಷ್ಟೇ ಅಲ್ಲ, ಮುಟ್ಟಕ್ಕೆ ಆಗಲ್ಲ ಅವನನ್ನ. ಸಾತ್ವಿಕ ವೇದೋಕ್ತಿ ಕರ್ಮ ಮಾಡುವಂತ ಅವನಿಗೆ ತಾಂತ್ರಿಕನಿಗೆ ಮುಟ್ಟಕ್ಕಾಗಲ್ಲ ಅವನ್ನ. ಅವನು ಏನು ಇವನು ಅವನು ಎಗಿರ್ಬಿಡ್ತಾನೆ. ಅವರು ಇಂದ ಶಕ್ತಿ ಜಾಸ್ತಿ. ತಾಂತ್ರಿಕ ದೇವತೆ ಕ್ಷುದ್ಧ ದೇವತೆ. ತಾಂತ್ರಿಕ ಮಾಡ್ತಾರೆ. ಆ ಭಿನ್ನ ದೇವತಾ ಯಾಜಿಗಳಾಗಿರುವ ಇಂದ್ರಾದಿ ಫಲಕ್ಕೆ ಬೇಗನೆ ಮನುಷ್ಯ ಲೋಕದ ಫಲ ಆಗತ್ತೆ. ಅಗ್ನಿಹೋತ್ರಾದಿ ಕರ್ಮ ಫಲ ಅವ್ರೇನಾದ್ರೂ ದೃಷ್ಟ ಫಲವನ್ನ ಬಿಟ್ಕೊಂಡು ಮಾಡಿದ್ರೆ ಟಕ್ಕನ ಬಿಡುತ್ತೆ. ಅದನ್ನ ವೃತ್ತಿಯಾಗಿ ಇಟ್ಕೊಂಡಿದ್ರೆ ಗೊತ್ತಾ, ಅಗ್ನಿಹೋತ್ರ ಮಾಡ್ತಿದ್ದೆ ಹೀಗೆ ಬದುಕ್ಬೋದು ನಾನು, ಜನ ಅದಕ್ಕೆ ದುಡ್ಡು ಕೊಡ್ತಾರೆ, 5 ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಬಿಟ್ರೆ ಅವ್ರು ಅಯ್ಯೋ ಮಾಡ್ತಾರೆ. ಇವರಿಗೆ ಬೇಗನೆ ಈ ಲೋಕದಲ್ಲಿ ಫಲಸಿದ್ಧಿ ಆಗತ್ತೆ. ಆ ಕರ್ಮಾನುಷ್ಠಾನ ಫಲ ಬೇಗ ಉಂಟಾಗತ್ತೆ. ಆದ್ದರಿಂದ ಮನುಷ್ಯ ಲೋಕದಲ್ಲಿ ಏಕ ಮಾಡುದು. ಇಲ್ಲಿ ಬರೀತಾರೆ ಭಾಷಿಕರು, ಮನುಷ್ಯ ಲೋಕೆ ಹಿ ಶಾಸ್ತ್ರಾಧಿಕಾರ. ಅದು ಶಾಸ್ತ್ರಾಧಿಕಾರರು ಮನುಷ್ಯ ಲೋಕದಲ್ಲಿ, ಅದರಿಂದ ಅವರಿಗೆ ಇಲ್ಲಿ ಬೇಗ ಕರ್ಮಫಲ ಆಗುತ್ತೆ ಎಂದು. ಮುಂದಿನ ವಾಕ್ಯ ನೋಡಿ, ಕ್ಷಿಪ್ರಂ ಹಿ ಮಾನುಷ ಲೋಕೆ ಇತಿ ವಿಶೇಷಣಾತ್ ಅನ್ಯಾಶ್ಯ ಕರ್ಮಫಲ ಸಿದ್ಧಿಂ ದರ್ಶಯತಿ ಭಗವಾನ್. ಅವಾಗ ಮನುಷ್ಯ ಲೋಕ ಶಾಸ್ತ್ರಾಧಿಕಾರ ಬಿದ್ದೋಯ್ತು. ಅವಾಗ ಕರ್ಮಣಾಂ ಫಲಸಿದ್ಧಿ. ಕರ್ಮವೂ ಇಲ್ವಾ, ಕರ್ಮ ಫಲವಾ? ಅದು ಹಾಗೆ ಹೇಳ್ಬೇಕಲ್ಲ. ಅಲ್ಲಪ್ಪ, ಪ್ರಾಣಿ ಲೋಕದ ಕರ್ಮಫಲ ಆಗಿ ಆಗುತ್ತೆ. ಅಲ್ಲಪ್ಪ, ಪಶುವಾಗಿ ಹುಟ್ಟಿದ್ದು ಕತ್ತೆಯಾಗಿ ಹುಟ್ಟಿದ್ದು ಕರ್ಮಫಲ ಆಗಿ ಆಗುತ್ತೆ. ಅಲ್ಲ, ಕರ್ಮಫಲ ಸಿದ್ಧಿ ಪುಣ್ಯಕರ್ಮ ಮುಂದೆ ಬರುತ್ತೆ. ನಿಧಾನಕ್ಕೆ ಸತ್ಕುಳ ಆಗುತ್ತೆ. ಆವಾಗ ಇಲ್ಲೂ ಇದು ಅಡ್ಡಿ ಇದೆ, ಆಗೋದೇ ಇಲ್ಲ. ಸರಿ, ಇಲ್ಲೂ ಅಡ್ಡಿ ಇದ್ರೆ ಜನ್ಮದ ಕೆರೆ ಮಕ್ಕಳ ಆಗ್ಬೇಕು ಅಂತ ಎಷ್ಟು ಮಾಡಿದ್ರು ಜನ್ಮ ಆವಾಗ ಏನಪ್ಪ. ಸ್ವಾಮಿಗಳು ಎಷ್ಟು ಇಟ್ಟುಕೊಂಡಿದ್ದಾರೆ. ಬೇಲೋಕದಲ್ಲೂ ಕರ್ಮ ಉಪಾಸನ ಕರ್ಮ ಉಂಟು, ಇದುಂಟು ತೋರಿಸಿದ್ದಾರೆ ನೋಡಿಲಿ. ಲೋಕಾಂಗದಲ್ಲಿ ಕರ್ಮಫಲ ಧನವಾಗಿ ಆಗುವುದನ್ನು ಬೇಗನೆ ಮನುಷ್ಯ ಲೋಕದಲ್ಲಿ ಕರ್ಮದ ಫಲ ಬೇಗ ಆಗುವುದರಿಂದ ಇಲ್ಲಿ ಋಷಿಗಳಿಗೂ ದೇವತೆಗಳಿಗೂ ಉಪಾಸನ ಕರ್ಮ ಉಂಟು. ಆದ್ರೆ ಆ ಕರ್ಮ ಫಲ ಉಂಟಾ? ಅಗ್ನಿಹೋತ್ರಾದಿ ಕರ್ಮ ಅಷ್ಟೇ. ನಿತ್ಯಕರ್ಮ ಬೇಗ ಫಲ ಆಗುತ್ತಾ? ನಿತ್ಯಕರ್ಮ ಅಲ್ಲ, ಅದು ನಿಧಾನ ಬೇಕವಾ? ಅದ್ ನಿಧಾನ ಬೇಕವಾ? ಮಾನುಷ್ಯ ಲೋಕೆ ಅಂತ ಹೇಳಿದ್ರಿಂದ ಪರಮಾತ್ಮ ಬೇರೆ ಲೋಕದಲ್ಲೂ ಕರ್ಮಫಲ ಸಿದ್ಧಿ ಉಂಟು ಎಂಬುದನ್ನು ತೋರಿಸಿದ್ದಾನೆ. ಕರ್ಮ ಫಲದ ಸಿದ್ಧಿ ಯಾವುದು? ಕರ್ಮ ಸಿದ್ಧಿ ಇಲ್ಲ, ಫಲಸಿದ್ಧಿ ಮಾತ್ರ. ಕರ್ಮಗಳಿಗೆ ಫಲಸಿದ್ಧಿ ಮಾಡಬಾರ್ದು. ಆದ್ರೆ ಬೇರೆ ಇವರಿಗೆಲ್ಲೇ
ಇದರಲ್ಲೇ ಬಂತಲ್ಲ, ಇಂದ್ರನಿಗೆ ಅಶ್ವಮೇಧ ಯಾಗ ಮಾಡಿಸಿದ್ರು, ಇದೆಲ್ಲ ಮಾಡಿಸಿದ್ರು ಅಂತ ಕಥೆ ಇದಕ್ಕೆ ಉತ್ತರ ಬೇರೆ ತರ ಪ್ರಜಾಪತಿ ಕೊಡ್ಬೋದಿತ್ತಲ್ವಾ? ಇದಕ್ಕೆ ಉತ್ತರ ಬೇರೆ ತರ ಕೊಡ್ಬೋದಿತ್ತಲ್ವಾ? ಮನುಷ್ಯ ಲೋಕದಲ್ಲಿ ಮನುಷ್ಯರಿಗೆ ದೃಷ್ಟಿ ದೋಷ, ದೂರದ ಯೋಚನೆ ಮಾಡಲ್ಲ, ಕ್ಷಿಪ್ರ ಫಲ ಅನ್ಭವಿಸ್ತಾರೆ, ಕ್ಷಿಪ್ರವಾಗಿ ಬಂದಿದ್ದು ಕ್ಷಿಪ್ರವಾಗೇ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ, ಅದಕ್ಕೆ ನನ್ನನ್ನ ಆತ್ಯಂತಿಕವಾದ ಫಲ ಅನ್ಭವಿಸಲ್ಲ ಅಂತ ಹೇಳ್ಬೋದಿತ್ತಲ್ವಾ ಉತ್ತರ? ಅವ್ರು ಇಷ್ಟಪಡಲ್ಲ ಅಂತ. ಅದೇ ಆತ್ಯಂತಿಕ ಫಲ ಬೇಕಾಗಿಲ್ಲ ಅಂತ. ಅವ್ರ ದೃಷ್ಟಿಗೆ ನಿಲ್ಲುತ್ತಾ ಇಲ್ಲ, ಅದಕ್ಕೆ ಅವ್ರು ಇದನ್ನ ಆಸೆ ಪಡಲ್ಲ, ಸಣ್ಣ ಸಣ್ಣ ಫಲಗಳನ್ನ ಬಯಸ್ತಾರೆ, ಅದಕ್ಕೆ ನನ್ನ ಬಯಸಿಲ್ಲ ಅಂತ ಹೇಳ್ಬೋದಿತ್ತಲ್ವಾ ನೇರವಾಗಿ ಉತ್ತರ? ಅದೇ ಅರ್ಥ ತಗೋಬಹುದು. ಅಧಿಕಾರಿಣಾಂ ಮಾನುಷೇ ಲೋಕೆ ವರ್ಣಾಶ್ರಮಾದಿ ಕರ್ಮಾಣಿ ಇತಿ ವಿಶೇಷ. ಮನುಷ್ಯ ಲೋಕದಲ್ಲೂ ಭಾರತದಾಗ ಮನುಷ್ಯರು ಎಲ್ಲಾ ಲೋಕದಲ್ಲೂ ಇಲ್ಲ. ಅಮೆರಿಕದಲ್ಲ ವರ್ಣಾಶ್ರಮಾಧಿಕಾರ ಇಲ್ಲ. ಮಾನುಷೇ ತೇಷಾಂ ವರ್ಣಾಶ್ರಮಾಧಿಕಾರಿಣಾಂ ಕರ್ಮಿಣಾಂ ಭಕ್ತಿ. ಮಾನುಷೀಯ ಲೋಕ ಹೇಳ್ತಿದ್ರಿಂದ ವರ್ಣಾಶ್ರಮಾದಿ ಕರ್ಮಗಳು ಅಂತ ಹೇಳಿ ವಿಶೇಷ ಮಾಡ್ಕೋಬೇಕು. ಅದು ವರ್ಣಾಶ್ರಮ ಎಲ್ಲಿದೆಯೋ ಅವರಿಗೆ ಇದರಿಂದ ಅಷ್ಟೇ. ತೇಷಾಂಚ ವರ್ಣಾಶ್ರಮಾಧಿಕಾರಿಣಾಂ ಕರ್ಮಿಣಾಂ ಫಲಸಿದ್ಧಿ ಕ್ಷಿಪ್ರಂ ಭವತಿ ಕರ್ಮಜ ಕರ್ಮಣೋ ಜಾತ. ಅವರಿಗೆ ವರ್ಣಾಶ್ರಮ ಮುಂತಾದ ಅಧಿಕಾರಿಗಳಿಗೆ ಅವರ ಕರ್ಮದ ಫಲವು ಬೇಗ ಸಿದ್ಧಿಸುತ್ತೆ, ಶೀಘ್ರವೇ ಆ ಕರ್ಮದಿಂದ ಉಂಟಾದ ಫಲ ಆಗುತ್ತೆ. ಅನುಪಮ. ವರ್ಣಾಶ್ರಮ ಇರೋದಕ್ಕೆ ಅಂತ ಯಾತಕ್ಕೆ ಗುರುಗಳೇ? ಅಂದ್ರೆ ನಮಗ್ ಗೊತ್ತು, ಆದ್ರೆ ಅವ್ರಿಗೂ ಆಶ್ರಮ ಇಲ್ದೇ ಇದ್ರು ಮನುಷ್ಯರೇ ಅಲ್ವಾ ಅವರು? ಅವ್ರಿಗೆ ಬೇರೆ ಅವರಿಗೆ ಪುರುಷ ಮಾತ್ರ ಸಂಬದ್ಧವಾದ ಕರ್ಮ, ಜಪೋಪವಾಸಾದಿಗಳು ಉಂಟು, ಅಗ್ನಿಹೋತ್ರಾದಿ ಕರ್ಮ ಇಲ್ಲ. ಅಗ್ನಿಹೋತ್ರಾದಿ ಕರ್ಮಕ್ಕೆ ಉಪನಯನಾದಿಗಳು ಬೇಕಲ್ಲ, ಅವ್ರ ಉಪನಯನಾದಿ ಸಂಸ್ಕಾರ ಇಲ್ವಲ್ಲ. ಹಾಗಾಗಿ ಬೇರೆ ದೇಶದವರಿಗೆ ಅಗ್ನಿಹೋತ್ರಾದಿ ಕರ್ಮ ಇಲ್ಲ, ಬೇರೆ ಭಜನೆ ಜಪ ಅದುಂಟು, ಆ ಕರ್ಮದ ಫಲ ಉಂಟು. ಪುರುಷ ಮಾತ್ರ ಸಂಬದ್ಧವಾದ ಕರ್ಮ ಜಪೋಪವಾಸ ಉಂಟು, ಈ ವರ್ಣಾಶ್ರಮ ಕರ್ಮ ಅವರಿಗಿಲ್ಲ. ನಾಗರಾಜಿ ಅವ್ರದ್ದು ಮಾಡೋ ಮ್ಯೂಟು. ಇಲ್ಲಿಂದ ಅದನ್ನೆಲ್ಲ ಮಾಡ್ಕೊಂಡು ಹೋಗಿರ್ತಕ್ಕಂಥ ಬ್ರಾಹ್ಮಣರಿಗೆ ಗುರುಗಳೇ, ಇಲ್ಲಿಂದ ಅದನ್ನೆಲ್ಲ ಮಾಡ್ಕೊಂಡು ಹೋಗಿ ಅದನ್ನ ಅನುಷ್ಠಾನದಲ್ಲಿ ಇಟ್ಕೊಂಡಂತ ಬ್ರಾಹ್ಮಣರಿಗೆ ನಾವು ಇಲ್ಲೇ ಉಂಟು ಫಲ. ಅಲ್ಲ ಅಲ್ಲಿ ಮಾಡಿದ್ರೆ ಅಲ್ಲಿಲ್ಲ, ಅಲ್ಲಿ ಮಾಡಕ್ಕೆ ಅಧಿಕಾರ ಇಲ್ಲ. ಅಲ್ಲ, ಮಾಡಕ್ ಅಧಿಕಾರ ಇಲ್ಲ ಅಂದ್ರೆ ಅವ್ರಿಗೆ ಮುಂಜಿಯಾಗಿದೆ, ಅವರು ಅನುಷ್ಠಾನ ಮಾಡ್ಕೊಂಡಿದ್ದಾರೆ, ಮನೆಯಲ್ಲಿ ಬಂದು ಇತೋನ್ಯೇ ಭೋಗಭೂಮಯ ಅಂತ ಅದು ವರ್ಷಂತು ಭಾರತನ್ನಾಮ ಭಾರತೀಯ ಯತ್ತ ಸಂತತಿ ಹೇಳಿ ಆಸಮುದ್ದಾತ್ ವೈಪೂರ್ವಾತ್ ಆಸಮುದ್ದಾತ್ ಪಶ್ಚಿಮಾತ್ ಅದು ಶ್ರೀಮ ಮನಸ್ಬಿಟ್ಟಿದೆ. ತಯೋರಂತರ್ಗಿರಿಯೋ ಆರ್ಯಾವರ್ತ, ಇಲ್ಲೇ ಆರ್ಯಾವರ್ತದಲ್ಲಿ ಹುಟ್ಟಿದವರಿಗೆ ಕರ್ಮಾಧಿಕಾರ ಮಾಡ್ಬಿಟ್ಟಿದ್ದಾರೆ. ಬೇರೆ ಲೋಕ ವರ್ಣಾಶ್ರಮ ಇರ್ತಕ್ಕಂತಹ ದೇಶದಲ್ಲಿ ಬರೀ ಭೋಗಭೂಮಿಯೇ ಹೊರತು ಅನುಭವಿಸೋದಷ್ಟೇ ಹೊರತು ಕರ್ಮಾಧಿಕಾರ ಇಲ್ಲ. ಅದು ಮನುವಿನ ಒಂದು ಮನುಷ್ಯನ ಒಪಿನಿಯನ್ ಆಯ್ತು, ಅಲ್ಲಲ್ಲ ಶಾಸ್ತ್ರದ ಒಪಿನಿಯನ್ ಅಲ್ಲ, ಅದು ಶಾಸ್ತ್ರದ ಆಚಾರ್ಯ ಕೊಡ್ತಾರೆ ಅವರು. ಆದ್ರೆ ಅಲ್ಲಿ ಜಪೋಪವಾಸಾದಿ ಕರ್ಮಾಧಿಕಾರ ಉಂಟು ಒಪ್ಪಿದ್ದಾರೆ. ಶಂಕರಾಚಾರ್ಯ ಸೂತ್ರಭಾಷೆಯಲ್ಲಿ ಎಲ್ಲಾ ಲೋಕದಲ್ಲಿ ಅಮೆರಿಕ ಆಗಲಿ ರಷ್ಯಾ ಆಗಲಿ ಜಪಾನ್ ಆಗಲಿ ಭಗವನ್ನಾಮ ಹೇಳೋದಕ್ಕೆ, ಭಜನೆ ಮಾಡೋದಕ್ಕೆ, ಉಪವಾಸಾದಿ ಭಗವಂತನೇ ಬೇಕು ಅಂತ ಮಾಡೋದಕ್ಕೆ ಅದಕ್ಕೆಲ್ಲ ಅಧಿಕಾರ ಉಂಟು, ಆ ಫಲ ಪ್ರಾಪ್ತಿ ಉಂಟು. ಅಗ್ನಿಹೋತ್ರಾದಿ ಕರ್ಮ ಮಾಡಕ್ ಬರಲ್ಲ, ಸಂಧ್ಯಾದಿ ಮಾಡಕ್ ಬರಲ್ಲ. ಅಲ್ಲ, ಅಲ್ಲಿ ಮಾಡ್ಕೊಂಡಿದಾರಲ್ಲ ಅವ್ರಿಗೇನು ಫಲನೇ ಇಲ್ವಾ? ಹೆಡ್ಡ ಹಾಕೊಂಡಿದ್ದಾರೆ ಅಂತ ಇದ್ದೀರಾ, ಹೆಂಗಂತ ಇದ್ದೀರಾ? ಶ್ರುತಿ ತಸ್ಯವ ಏತಸ್ಯ ಯಜ್ಞಸ್ಯ ದ್ವಾವರಧ್ಯಾಯು ಯದಾತ್ಮ ಶುಚಿ ಯದ್ದೇಶ. ಯಾವ ದೇಶದಲ್ಲಿ ಮಾಡ್ಕೂಡ್ದು ಅಂತ ಹೇಳ್ತೀನೋ ಅಲ್ಲಿ ಮಾಡೋದಕ್ಕೆ ಫಲ ಇಲ್ಲ ಅಂತ ನಿಂದೆ ಮಾಡಿದ ಶ್ರುತಿ. ದೇಹ ಅಶುಚಿಯಾದಾಗಲೂ ದೇಶ ಅಶುಚಿಯಾದಾಗಲೂ ಅಲ್ಲಿ ಕರ್ಮ ಮಾಡಬೇಡ ನೀನು. ಆ ಮ್ಲೇಚ್ಛ ಭೂಮಿಗೆ ಕರ್ಮಾಧಿಕಾರ ಇಲ್ಲ, ಕಿತ್ತಾಕೊಟ್ರು. ಅಲ್ಲಿ ಹೋಗ್ ಬಂದ್ರೆ ಪ್ರಾಶ್ಚಿತ್ಯ ಹೇಳಿದಾರೆ. ಮ್ಲೇಚ್ಛ ಭೂಮಿಗೆ ಹೋಗ್ ಬಂದ್ರೆ ಪ್ರಾಶ್ಚಿತ್ಯ ಮಾಡ್ಕೋಬೇಕು ಅಂತ. ಐಂದವೇನ ವಿಶುದ್ಧತಿ, ವಿದೇಶಕ್ಕೆ ಹೋಗ್ ಬಂದ್ರೆ ಅವ್ನು ಪ್ರಾಶ್ಚಿತ್ಯ ಮಾಡ್ಕೋಬೇಕು ಅಂತ ಮನುಸ್ಮೃತಿಯಲ್ಲೂ ಇದೆ, ಗೌತಮ ಸಂಸ್ಕೃತ ಹೇಳಿದಾರೆ. ಅವನ ಜೊತೆ ಊಟ ಮಾಡಬೇಡ, ಅವನ ಜೊತೆ ಬಡಿಸ್ಕೋಬೇಡ ನಿಷೇಧ ಮಾಡಿದ್ದಾರೆ. ಅವನು ಚಾಂದ್ರಾಯಣ ಮಾಡ್ಕೋಬೇಕು, ಅವನು ಪಾಪಕರ್ಮ ಮಾಡಿದ ಇದಕ್ಕೆ ರಾಸ ಮಾಡಿದೆ. ಸಂವತ್ಸರ ಪತಿತೋ ಭವತಿ, ಸಂವತ್ಸರ ಕಾಲ ಇದ್ದು ಪತಿತ ಮಾಡ್ಬಿಡ್ತಾನೆ ಅಂತ ಹೇಳುತ್ತೆ.
ಬಂಧು ಜೊತೆ ಇದ್ರೆ ಮನುಷ್ಯ ಜೊತೆ ಇದ್ರೆ ಶಾಸ್ತ್ರ ಮಾತ್ರ ಮುಲಾಜಿಡೆ ಹೇಳುತ್ತೆ, ಮಾಡೋದು ಬಿಡೋದು ಬೇಡ ಅವ್ರ ಇಷ್ಟ. ಶಾಸ್ತ್ರಕ್ಕೆ ಯಾವ ಲಕ್ಷ್ಯವೂ ಇಲ್ಲ, ಏನ್ ಹೆದ್ಕೊಳ್ಳೋದೇ ಬೇಡಲ್ಲ. ನೀನ್ ಬಿಟ್ರೆ ಬಿಟ್ಕೋ, ಮಾಡಿದ್ರೆ ನಾನು ಅನುಭವಿಸ್ತೀವಿ ಅಷ್ಟೇ. ಗಂಗಾ ತೀರದಲ್ಲಿ ಎದ್ಕೊಂಡು ತಪಸ್ ಮಾಡ್ಕೊಂಡು ಒಪ್ಪತ್ತು ಉಟ್ಕೊಂಡು ಭಗವನ್ನಾಮ ಮಾಡ್ಕೊಂಡು ಮುಕ್ತ ಅನ್ಬೇಕೆ ಹೊರತು ಎಲ್ಲೋ ಹೋದ್ರೆ ಕಥೆ ಮುಗೀತು. ಅಲ್ಲ, ಇಲ್ಲಿ ಇದ್ಕೊಂಡು ಅಗ್ನಿಹೋತ್ರ ಮಾಡದೇ ಇರೋರು ಅವ್ರಿಗಿದ್ಯಾ? ಅವ್ರಿಗೂ ಇಲ್ಲ ಅನ್ನೋತಾ ಶಾಸ್ತ್ರ? ಅಗ್ನಿಹೋತ್ರ ಮಾಡದೇ ಇದ್ದವ್ರಿಗೆ ಏನಿಲ್ಲ, ಲಂಗು ಲೊಟ್ಕೋ. ಅವ್ರಿಗೆ ಅಗ್ನಿಹೋತ್ರ ಎಲ್ಲರೂ ಮಾಡಕ್ ಆಗಲ್ಲ ಅಲ್ವಾ? ಮಾಡದೇ ಇದ್ರೆ ಆ ಫಲ ಇಲ್ಲ. ಏನ್ ಫಲ ಇಲ್ಲ ಅಂತ ಇದ್ದೀರಾ? ಮೋಕ್ಷದ ಫಲ? ಅಗ್ನಿಹೋತ್ರ ಫಲ ಇಲ್ಲ, ಮಾಡದೇ ಇದ್ದು ಫಲ ಕೊಟ್ಬಿಡ್ತಾರ. ಅಲ್ಲ ಗುರುಗಳೇ, ಅವ್ರು ಬೇರೆ ಅಲ್ಲ, ನನಗೆ ಇದು ನಿಜಾನೇ ಅರ್ಥ ಆಗ್ತಾ ಇಲ್ಲ ಗುರುಗಳೇ. ಕಾಂಟ್ರವರ್ಷಿಯಲ್ ಇದೆಯೇನೋ ಗೊತ್ತಿಲ್ಲ, ಆದ್ರೆ ನಮ್ ದೇಶದಲ್ಲೇ ಬೇರೆ ಬೇರೆ ವರ್ಣ ಇದೆಯಲ್ವಾ? ಬೇರೆ ಬೇರೆ ವರ್ಣ ಅವ್ರವ್ರ ಡ್ಯೂಟಿ ಮಾಡ್ಕೋತಾರೆ ಅಲ್ವಾ? ಮಾಡ್ಕೋಬೇಕು. ಲಾಸ್ಟ್ ವರ್ಷ ಅಲ್ಲಿ ಪರಧರ್ಮ ಅಂತಾನು ಬಂದ್ಬಿಟ್ಟಿತ್ತು ಚಾಪ್ಟರ್ 3 ಅಲ್ಲಿ. ಹೌದು, ಅವ್ರವ್ರು ಮಾಡ್ಕೋಬೇಕಾದ್ರೆ ಅವ್ರವ್ರ ಅವ್ರವ್ರ ವರ್ಣದ ಪ್ರಕಾರ ಅವ್ರವ್ರ ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇದಾರೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ, ದೇವ್ರದ್ದು ಇದು ಮಾಡ್ತಾ ಇದಾರೆ. ಏನು ಇಲ್ವಾ ಮತ್ತೆ? ಅಂದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಒಳ್ಳೆ ಬರ್ತ್ ಸಿಕ್ಕಿ ಮುಂದಕ್ಕೆ ಹೋಗ್ತಾರೆ ಅಂತನಾ? ಅಷ್ಟೇ, ಒಳ್ಳೆ ಬರ್ಸಿ ಮುಂದಕ್ಕೆ ಹೋಗ್ತಾರೆ ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಗುಣ, ಇದು ಡಿವೋಟ್ ಇದ್ದು ಚಾರಿಟಿ ಮಾಡ್ತಿದ್ರೆ ಕ್ಯಾರೆಕ್ಟರ್ ಚೆನ್ನಾಗಿದ್ದು ಚಾರಿಟಿಗೆ ಹೋಗ್ಬೇಕು. ಬಡವರಿಗೆ ಅನ್ನ ಕೊಡೋದು, ಬಟ್ಟೆ ಕೊಡೋದು, ಔಷಧಿ ಕೊಡೋದು, ಸಹಾಯ ಮಾಡೋದು, ಫಲ ಉಂಟು ಅದಕ್ಕೆ. ಅಂದ್ರೆ ಮತ್ತೆ ನನ್ಗೆ ಈಗ ಅರ್ಥ ಆಗ್ತಾ ಇರೋದು, ಮೋಕ್ಷ ಚಾನ್ಸ್ ಇರೋದು ಅಗ್ನಿಹೋತ್ರ ಮಾಡಿದವ್ರಿಗೆ ಮಾತ್ರ ಅನ್ನೋಗೆ. ಅಗ್ನಿಹೋತ್ರ ಮಾಡಿದವ್ರು ಚಿತ್ತಶುದ್ಧಿ ಆಗುತ್ತೆ ಅಂತ, ಬೇಗ ಚಿತ್ತಶುದ್ಧಿ ಆಗುತ್ತೆ. ಇನ್ನು ಬೇರೆ ಕರ್ಮ ಇದೆ, ಬ್ರಹ್ಮಚರ್ಯ, ಸತ್ಯ, ಅಹಿಂಸಾ, ಅದೆಲ್ಲ ಚಿತ್ತಶುದ್ಧಿಗಿಂತ ಹೆಚ್ಚು ಫಲಕಾರಿಯಾಗಿರ್ತಕ್ಕಂಥ ಕರ್ಮ, ಸಾಧನ ತಮ. ಅಲ್ಲ, ಮತ್ತೆ ಈಗ ಬೇರೆ ವರ್ಣಕ್ಕೆ ಅವ್ರ ಪ್ರಕಾರ ಚಿತ್ತಶುದ್ಧಿ ಆಗ್ಬೋದು, ಆದ್ರೆ ಮೋಕ್ಷ ಸಿಗುತ್ತಾ ಅಂತ? ಚಿತ್ತಶುದ್ಧಿ ಆದ್ರೆ ಜ್ಞಾನ ಆಗುತ್ತಲ್ಲ. ಎಲ್ಲ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಎಲ್ರಿಗೂ ಉಂಟು ಅಗ್ನಿಹೋತ್ರ. ಶುದ್ಧಾದಿಗಳು ಅವ್ರ ಸ್ವಧರ್ಮ ಉಂಟು, ಅದನ್ನ ಮಾಡ್ತಿದ್ದೆ ಅವನು ಚಿತ್ತಶುದ್ಧಿ ಹೊಂತಾನೆ. ಚಿತ್ತಶುದ್ಧಿ ಹೊಂದಿ ವಿಚಾರ ಮಾಡ್ತಿರ್ತ ಜ್ಞಾನ ಆಗತ್ತೆ, ಮೋಕ್ಷ ಆಗತ್ತೆ. ಯಾಕಾಗಲ್ಲ? ಕರ್ಮಫಲ ಇಲ್ಲ ಅಂದ್ರೆ ನೀವು ಅದೇನ್ ಅರ್ಥ? ಮತ್ತೆ ನೀವು ಅಗ್ನಿಹೋತ್ರ ಕರ್ಮಫಲ ಇಲ್ಲ ಅಂತ, ಅಗ್ನಿಹೋತ್ರ ಕರ್ಮಾನುಷ್ಠಾನ ಇಲ್ಲ. ಬೇರೆ ಅಗ್ನಿಹೋತ್ರ ಕರ್ಮಾನುಷ್ಠಾನ ಫಲವಿಲ್ಲ ಹೊರತು ಬೇರೆ ಕರ್ಮ ಫಲ ಉಂಟುಪ್ಪ. ಪರೋಪಕಾರ, ಜಪ, ಭಜನೆ, ಸ್ತೋತ್ರ ಮಾಡಿದ್ರೆ ಫಲ ಉಂಟು, ಯಾಕಿಲ್ಲ? ಅದೆಲ್ಲ ಮಾಡಿದ್ರೆ ಉಂಟು. ಮತ್ತೆ ಅಗ್ನಿಹೋತ್ರ ಏನ್ ಗುರುಗಳೇ ಅಷ್ಟು ಸ್ಪೆಷಲ್? ಮತ್ತೆ ಏನ್ ಅಷ್ಟು ಸ್ಪೆಷಲ್ ಅಂದ್ರೆ ಬೇಗ ಆಗುತ್ತಂತಾನ? ಅದಸ್ಥಿತರು ಜಾಯೋಲಿಂದ ಅಚ್ಚಾಸೂತ ಮಾಡಿದ್ದಾರೆ. ಅಗ್ನಿಹೋತ್ರ ಅದರಿಂದ ಬೇಗ ಚಿತ್ತಶುದ್ಧಿ ಆಗತ್ತೆ. ಪ್ರತ್ಯಕ್ಷ ಮಾಡ್ತಾ ಇರೋರು ಹೇಗಿದ್ದಾರೆ ಕೇಳ್ಬೇಡಿ, ಮಾಡ್ತಾ ಇರೋರೆಲ್ಲ ಬಹಳ ಹಾರಿಬಲ್ ಆಗಿದ್ದಾರೆ, ಆ ವಿಷಯ ಬೇರೆ. ಟೈಮ್ ಆಯ್ತು. ಕರ್ಮಾಧಿಕಾರ ಹೊರತು ಬೇರೆ ಲೋಕದಲ್ಲಿ ಇಲ್ಲ ಅಂದ್ರೆ ಯಾಕೆ? ಅದು ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ತಿದ್ದಾರೆ ಪರಮಾತ್ಮ. ಚಾತುರ್ವರ್ಣ ಇಲ್ಲಿ ಸೃಷ್ಟಿ ಮಾಡಿದ್ರೆ ಇಲ್ಲಿ ಆಗತ್ತೆ, ಅಲ್ಲಿಲ್ಲ.